ಮೊಟ್ಟೆ ತರಬೇಕು ಅಂದ್ರೆ 1300 ರೂಪಾಯಿ 100 ಮೊಟ್ಟೆ ಅಂದ್ರೆ 36 ಗ್ರಾಮ್ ಕೊಡ್ತಾರೆ. 36 ಗ್ರಾಮ್ ಅಂದ್ರೆ 100 ಮೊಟ್ಟೆ ಲೆಕ್ಕ ಅದು. ಮತ್ತೆ ಕೇರಳ ಭಾಗದಲ್ಲೂ ಈಗ ವೈನಾಡು ಮತ್ತೆ ಬಚ್ಚೇರಿ ಭಾಗದಲ್ಲಿ ರೇಷ್ಮೆ ಮಾಡ್ತಾವ್ರೆ, ಅಲ್ಲೂ ಕೂಡ ಈಗ ಕೊಡ್ತಾವೆ. ನಮ್ಮ ಚಾಮರಾಜನಗರ ಜಿಲ್ಲೆ ಅಲ್ಲದೆ ಕೇರಳ ತಮಿಳುನಾಡು ಭಾಗದಲ್ಲೂ ನನ್ನ ಚಾಕಿ ಮರಿನ ಕೊಡ್ತೇವೆ. ಮತ್ತೆ ನಾವು ಚಾಕಿ ಆ ಸೊಪ್ಪು ಕಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಗೆ ನೋಡಿ ಕರೆಂಟ್ ಇಲ್ಲ ಅಂದಾಗ ಇದು ನಮ್ಮ ಹ್ಯಾಂಡಲ್ ತಿರುಗಿಸೋದು ಅಂತ ಆಯುಧ ಇದು. ಸೊ ಮೊದ್ಲೇನ ಗಡಿಯಾರ ಇರ್ನಿಲ್ಲ, ವಾಚ್ ಇರ್ನಿಲ್ಲ. ಆಗೇನ್ ಮಾಡ್ತಿರೋ, ಸೂರ್ಯ ನೆತ್ತಿಗೆ ಹೋದಾಗ 12 ಗಂಟೆ ಆಗಿದೆ ಅಂತ ಹೇಳ್ತಿರು, ಮುಟ್ಟಿದಾಗ 7 ಗಂಟೆ 7:15 ಅಂತಿರು, ಸಂಜೆ 5 ಗಂಟೆ ಅಂತಿರು. ಅವ್ರು ಒಂದು 80 ರಿಂದ 90 kg ಗೂಡು ಬರೋ ರೀತಿ ನಾವು ಮರಿ ಕೊಡ್ತೀವಿ. ಅವರು 100 kgನೂ ಬೆಳೆದಿರೋ ಉದಾಹರಣೆ ಇದೆ, ಅವ್ರು 70 kg ಬೆಳೆದಿರೋ ಉದಾಹರಣೆ ಇದೆ. ಅದು ಆ ರೈತರ ಮೇಲೆ ನಿರ್ಧಾರ ಆಗುತ್ತೆ. ಬ್ಲೂ ಶೇಪ್ ಆದಾಗ ನಾವು ಈ ಬ್ಲಾಕ್ ಬಾಕ್ಸ್ ಮಾಡ್ಬೇಕು. 72 ಗಂಟೆ ಇದ್ರ ಒಳಗಡೆ ಹಾಕಿ ಈ ತರ ಪೇಪರ್ ಇದೆ ತೆಳುಂದು ವೈಟ್ ಪೇಪರ್, ಅದು ಹಾಕಿ ಅದರ ನಂತರ ಈ ಫ್ರೇಮ್ ಹಾಕಿ ಮುಚ್ಚಬೇಕು. ಇದ್ರ ಮೇಲ್ಭಾಗದಲ್ಲಿ ನಾವು ಕಪ್ಪು ಬಟ್ಟೆ ಅಥವಾ ಕಪ್ಪು ಪೇಪರು ಮುಚ್ಚಿಬಿಟ್ಟು ಗಾಳಿ ಬೆಳಕು ಹೋಗ್ಬಾರ್ದು. ಅದ್ರ ಕತ್ತಲೆ ಕೋಣೆಯಲ್ಲಿ ಇಟ್ಟಿರ್ಬೇಕು. ಅದು 72 ಗಂಟೆ ಟೈಮ್ ಇಟ್ಟರೆ. ನಮಸ್ಕಾರ ದೊಡ್ಡವ್ರಿಗೆ, ನಾನು ನಿಮ್ಮ ಅರುಣ್ ಚಿಟ್ಟು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಹಾಗೆ ಒಂದು ಹೊಸ ವಿಚಾರದ ಜೊತೆ. ನೆನ್ನೆ ಅಷ್ಟೇ ನೋಡಿದ್ರಿ, ರೇಷ್ಮೆ ಗೂಡಿನಿಂದ ರೇಷ್ಮೆ ನೂಲನ್ನು ಹೇಗೆ ತೆಗಿತಾರೆ ಅನ್ನೋದ್ರದ್ದು ಒಂದು ವಿಡಿಯೋ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ. ಮತ್ತು ರೇಷ್ಮೆ ಗೂಡು ಮಾರ್ಕೆಟಿಂದ ಹೊರಗಡೆ ಬಂದ ತಕ್ಷಣ 2 ಭಾಗಗಳಾಗಿ ಡಿವೈಡ್ ಆಗುತ್ತೆ. ಒಂದು ರೇಷ್ಮೆ ನೂಲಿಗೆ ಹೋಗುತ್ತೆ, ಮತ್ತೊಂದು ಬಿತ್ತನೆ ಗೂಡು ಅಂತ ಬರುತ್ತೆ. ಆ ಬಿತ್ತನೆ ಗೂಡನ್ನು ಬಳಸಿ ರೇಷ್ಮೆ ಗೂಡಿಂದ ಮೊಟ್ಟೆ ತಯಾರು ಮಾಡ್ತಾರೆ. ತಯಾರಾದಂಥ ರೇಷ್ಮೆ ಮೊಟ್ಟೆಗಳನ್ನ ಮತ್ತೆ ಚಾಕಿ ಕೇಂದ್ರದವರು ತಗೊಂಡು ಬಂದು ರೇಷ್ಮೆ ಮೊಟ್ಟೆಗಳಿಂದ ರೇಷ್ಮೆ ಮರಿಗಳನ್ನ ಮಾಡ್ತಾರೆ. ರೇಷ್ಮೆ ಮರಿಗಳನ್ನ ಹೇಗೆ ತಯಾರು ಮಾಡ್ತಾರೆ, ಅದರ ಪ್ರಕ್ರಿಯೆ ಹೇಗಿರುತ್ತೆ, ಎಲ್ಲಿ ತಯಾರು ಮಾಡ್ತಾರೆ, ಎಲ್ಲ ಸಂಪೂರ್ಣ ಮಾಹಿತಿನ ನಮ್ಮ ಚಾನಲಲ್ಲಿ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ರೇಷ್ಮೆ ಕೃಷಿ ಮಾಡುವಂಥ ಪ್ರತಿಯೊಬ್ಬ ರೈತರು ಕೂಡ ಈ ವಿಡಿಯೋನ ನೋಡಿ, ಹಾಗೆ ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುವಂಥ ರೇಷ್ಮೆ ಕೃಷಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಹಾಗೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಾವಿವಾಗ ಬಂದಿರುವಂಥದ್ದು ಸಂತೇಮರಳ್ಳಿಯ JSS ಕಾಂಪೌಂಡ್ ಇದೆಯಲ್ಲ, ಅಲ್ಲಿ ಹಿಂದಿನ ಗೇಟ್ ಇದು. ಒಳಗಡೆ ಹೋಗೋಣ ಬನ್ನಿ. ಇವಾಗ ಒಳಗಡೆ ಹೋಗ್ತಾ ಇದ್ದರೆ ಸುತ್ತ ಪ್ಲ್ಯಾಂಟೇಷನ್ ಮಾಡಿಬಿಟ್ಟಿದ್ದಾರೆ. ಇಲ್ಲೆಲ್ಲ ತೇಗದ ಸಸಿಗಳನ್ನ ನೆಟ್ಟಿದ್ದಾರೆ. ಸುಮಾರು ಏನಿಲ್ಲ ಅಂದ್ರೂ ಈ ಮರಗಳಿಗೆ ಒಂದು 10 ರಿಂದ 12 ವರ್ಷ ಆಗಿದೆ. JSS ಸಂಸ್ಥೆಯವರು ತಮ್ಮ ಸಂಸ್ಥೆಯ ಸುತ್ತ ಕಾಂಪೌಂಡನ್ನ ನಿರ್ಮಿಸಿದ್ದಾರೆ. ಆ ಕಾಂಪೌಂಡ್ ಒಳಗಡೆ ಈ ಥರ ಪ್ಲ್ಯಾಂಟೇಷನ್ ಮಾಡ್ಕೊಂಡಿರೋದು. ವಾತಾವರಣ ಮಾತ್ರ ತುಂಬ ಸುಂದರವಾಗಿದೆ. ಹಾಗೆ ಇದ್ರ ಮಧ್ಯದಲ್ಲಿ ರೇಷ್ಮೆ ಬಿತ್ತನೆ ಕೊಠಡಿ ಕೂಡ ಇದೆ. ಇಲ್ಲಿ ರೇಷ್ಮೆ ಕೃಷಿಗೆ ಅಂದರೆ ರೇಷ್ಮೆ ಚಾಕಿ ಮಾಡೋಕ್ಕೆ ಬೇಕಾಗುವಂಥ ಸೊಪ್ಪನ್ನ ಬೆಳೆಸಿದ್ದಾರೆ. ಅಂದರೆ ಸದ್ಯಕ್ಕೆ ಅವರು ಹೊರಗಡೆಯಿಂದ ಸೊಪ್ಪು ತರ್ತಾ ಇದ್ದಾರೆ. ಆದರೆ ಇನ್ ಫ್ಯೂಚರು ಈ ಕಡ್ಡಿ ಎಲ್ಲ ದೊಡ್ಡದಾದ್ಮೇಲೆ ಇಲ್ಲಿ ಬಂದಂಥ ಸೊಪ್ಪನ್ನೇ ಚಾಕಿ ಮಾಡೋಕ್ಕೆ ಬಳಸ್ತಾರೆ. ಇದು ಒಂದು 6 ಅಡಿ ಸಾಲ ಹಾಕಿದ್ದಾರೆ. ಇವೆಲ್ಲ ನರ್ಸರಿಯಿಂದ ತಂದಿರಿ ಹಾಕಿರುವಂಥ ರೇಷ್ಮೆ ಗಿಡಗಳು ನೋಡಿ. ಈ ಥರ ಪ್ಯಾಕೆಟಲ್ಲಿ ಬರುತ್ತೆ, ಇಲ್ಲಿ ಕವರ್ ಬಿದ್ದಿದೆಯಲ್ಲ, ಆ ಥರ ಪ್ಯಾಕೆಟಲ್ಲಿ ತಂದು ಗಿಡನ ನೆಟ್ಟು ನಾಟಿ ಮಾಡಿರ್ತಾರೆ. ಅಂದಾಜು ಇದಕ್ಕೆ ಏನಿಲ್ಲ ಅಂದರೂ 1 ತಿಂಗಳು ಆಗಿರ್ಬೋದು ಹಬ್ಬ ಅಂದರೆ. ಇದೇ ನೋಡಿ ಚಾಕಿ ಸಾಕಾಣಿಕೆ ಕೊಠಡಿ. ಇದರದ್ದು ಪೂರ್ತಿ ಡೀಟೇಲ್ಸು ಇಲ್ಲಿ ಹಾಕಿದ್ದಾರೆ ನೋಡಿ. ಶ್ರೀ ಶಿವರಾತ್ರೀಶ್ವರ SGSY ಚಾಕಿ ಸಾಕಾಣಿಕೆ ಕೇಂದ್ರ ನಿರ್ವಹಣೆ ಮಾಡ್ತಿರೋರು JSS ಸಂಸ್ಥೆಯವರು. ಸಂತೇಮರಳ್ಳಿ ಘಟಕ ಇದು, ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ತಾಲೂಕು. ಗುರು, ನಾನಿವಾಗ ನಿಮ್ಮನ್ನೆಲ್ಲ ಕರ್ಕೊಂಡು ಚಾಕಿ ಕೇಂದ್ರದ ಒಳಗಡೆ ಹೋಗ್ತೀನಿ. ಒಳಗಡೆ ಹೇಗಿದೆ ಮತ್ತು ಅಲ್ಲಿ ಏನೇನೆಲ್ಲ ಪ್ರೋಸೆಸ್ ನಡೆಯುತ್ತೆ, ಮತ್ತು ಈ ಚಾಕಿ ಮರಿಗಳು ಎಷ್ಟು ದಿನ ಆಗುತ್ತೆ ಒಂದು ಚಾಕಿ ಮರಿ ರೈತರಿಗೆ ಡೆಲಿವರಿ ಕೊಡೋ ತನಕ ಎಲ್ಲಾನು ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳಕ್ಕೆ ನಮ್ಮ ಜೊತೆ ನಮ್ಮ ನಿಂಗರಾಜು ಸರ್ ಇದ್ದಾರೆ. ಬನ್ನಿ ಒಳಗಡೆ ಹೋಗಿ ಅಲ್ಲಿ ಹೆಂಗಿದೆ ಎಲ್ಲ ತೋರಿಸ್ತೀನಿ. ಮತ್ತೆ ಇದರಲ್ಲಿ ತುಂಬಾ ಸೂಕ್ಷ್ಮವಾಗಿರ್ಬೇಕು. ಈ ಒಂದು ಚಾಕಿ ಸಾಕಾಣಿಕೆ ಕೇಂದ್ರದಲ್ಲಿ ತುಂಬಾ ಸೂಕ್ಷ್ಮವಾಗಿ ಎಲ್ಲಾ ಕೆಲಸಗಳನ್ನ ಸೂಕ್ಷ್ಮವಾಗಿ ಮಾಡಬೇಕು. ಯಾಕೆಂದ್ರೆ ಇದು ತುಂಬಾ ಸೆನ್ಸಿಟಿವ್. ಅಂದ್ರೆ ಹೆಂಗ್ ಹೇಳ್ಬೇಕು ಅಂದ್ರೆ ಈ ಟೆಂಪರೇಚರ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಅದೆಲ್ಲ ಪೂರ್ತಿ ಡೀಟೇಲ್ ಆಗಿ ಅವರನ್ನೇ ಕೇಳೋಣ. ಬನ್ನಿ ಹೋಗೋಣ ಒಳಗಡೆ.
ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಚಾಕಿ ಸಾಕಾಣಿಕೆ ಕೇಂದ್ರ ಸಂತೆಮರಳಿ ಘಟಕಕ್ಕೆ ಸ್ವಾಗತ. ನಮ್ಮ ನಿಂಗರಾಜು ಸರು ಒಳಗಡೆ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ಮಾತಾಡ್ಸೋಣ ಪೂರ್ತಿಯಾಗಿ. ಮತ್ತು ಇಲ್ಲಿ ಏನೇನೆಲ್ಲ ಇದೆ, ಇಲ್ಲೆಲ್ಲ ರ್ಯಾಕ್ಗಳು ಹಾಕಿದ್ದಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಮತ್ತು ಒಂದಷ್ಟು ಮಿಷಿನರಿಗಳಿದೆ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ ಬನ್ನಿ. ಸರ್ ಏನೋ ನೋಡ್ತಾ ಇದ್ದೀರಾ? ಈಗ ಗರುಡವ್ರೆ, ಚಾಕಿ ಈಗ ನಾಳೆ ಅಂತ ಈ ಚಾಕಿ ರೇಷ್ಮೆ ಮರಿ ನಾಳೆ ರೈತರಿಗೆ ವಿತರಣೆ ಆಗೋ ಹಂತದಲ್ಲಿದೆ. ಹಾಗಾಗಿ ಇದು ಮರಿ ಯಾವ ರೀತಿ ಇದೆ ಏನಾದ್ರು ಸಣ್ಣ ಇದೆಯಲ್ಲ, ಹಾಗಾಗಿ ನಾವು ಈ ಒಂದು ಬೂತ್ ಗಾಜಿನ ಮುಖಾಂತರ ನಾವು ನೋಡ್ಬೋದು. ಸಣ್ಣ ಇರೋದು ಕಾಣಿಸಲ್ಲ ಅಂತಂದಾಗ ಬೂತ್ ಗಾಜಲ್ಲಿ ನೋಡಿದಾಗ ದಪ್ಪ ಕಾಣಿಸ್ತದೆ. ಹಾಗಾಗಿ ಮರಿ ಯಾವ ರೀತಿ ಇದೆ, ಚೆನ್ನಾಗಿದೆಯಾ, ಗುಣಮಟ್ಟದ ಇದೆಯಾ ಅನ್ನೋದು ನಮ್ಮ ಒಂದಿದು ಆ ಮುಖಾಂತರ ನೋಡ್ಬೇಕು. ಈಗ ಚಾಕಿ ಅಂತಲ್ಲಿ ಫುಲ್ ಸಣ್ಣ ಇರ್ತದೆ, ಏನೋ ತಲೆ ಕೂದಲ್ಗೆ ಥರ ಇರುತ್ತೆ. ಆಗ ನಮಗೆ ಗೊತ್ತಾಗಲ್ಲ ಇದು ಚಾಕಿ ಆಗಿದೆಯಾ ಆಗಿಲ್ವಾ, ಅಲ್ಲೇ ಉಳಿದಿದೆ. ಆಗ ಈ ಒಂದು ಇದ್ರ ಮುಖಾಂತರ ನೋಡಿ ನಾವು ಉಳಿದಿದೆ, ಚಾಕಿ ಕ್ಲೀನಾಗಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಈಗ ಅದ್ರಲ್ಲಿ ನೋಡಿದ್ರೆ ಎಲ್ಲ ಈಕ್ವಲ್ ಆಗಿ ಕಾಣುತ್ತೆ. ಈಕ್ವಲ್ ಅಲ್ಲ, ಒಂದೇ ಸಮ ಇರ್ತದೆ. ಸಣ್ಣ ದಪ್ಪ ಇರೋದು ಗೊತ್ತಾಗುತ್ತೆ. ಯಾಕಂದ್ರೆ ಇವಾಗ ನಾವು ನೋಡ್ತಾ ಇದ್ರು ಸಣ್ಣದು ಅಂತ ಕಾಣುತ್ತೆ, ಅದ್ರಲ್ಲಿ ನೋಡಿದಾಗ ಒಂದು ಪರ್ಫೆಕ್ಟ್ ಆಗಿರುತ್ತೆ. ಈಗ ಎಷ್ಟು ದಿನ ಸರ್ ಇದಕ್ಕೆ? 7 ದಿನ ಆಗಿದೆ. ಇವತ್ತು 7 ದಿನ ಆಗಿದೆ. ನಾಳೆ ಕೊಡ್ಬೇಕು, ರೆಡಿ ಆಗಿದೆ. ನಾಳೆ ಸುಣ್ಣ ಹಾಕೋದು, ರೈತರು ಕೊಡೋದು. ಇದನ್ನ ಒದಕೆ ಮಾಡ್ಲೇಬೇಕಾ ಸರ್? ಇದೇನು ಉದ್ದೇಶ ಅಂತಂದ್ರೆ ನಾವು ಸೊಪ್ಪು ಹಾಕಿರ್ತೀನಿ, ಸೊಪ್ಪು ಒಂದು ಹದವಾಗಿರುತ್ತೆ, ಎಳಸಾಗಿರುತ್ತಲ್ವಾ. ಹಾಗಾಗಿ ಸೊಪ್ಪು ಬಾಡಬಾರ್ದು, ಸ್ಮೂತ್ ಆಗಿರೋದ್ರಿಂದ ಗಾಳಿ ಬರ್ತದೆ. ಗಾಳಿ ಬಂದಾಗ ಏನಾಗುತ್ತೆ, ಬಾಡ್ದಾಗ ಏನಾಯ್ತು ಹಾಲು ತೊಂಟೆ ಬರ್ತದೆ ಅನ್ನೋ ಉದ್ದೇಶಕ್ಕೆ ಸೊಪ್ಪು ಯಾವುದೇ ರೀತಿ ಕೆಡಬಾರ್ದು ಅನ್ನೋ ಉದ್ದೇಶಕ್ಕೆ ಇದಾಗ್ತದೆ. ಸೊಪ್ಪು ತಿನ್ನೋ ತನಕ ಅದು ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಹಾಗಾಗಿ ಪೇಪರ್ ಹಾಕಿ. ಅಂದ್ರೆ ಈಗ ನೀವು ಸೊಪ್ಪು ಹಾಕ್ತಿರಲ್ಲ, ಈ ರೇಷ್ಮೆ ಮಾಡೋ ರೈತರು ಕೂಡ ಒಂದು ಸಿಸ್ಟಮ್ ಐತೆ, ಅವ್ರಿಗೂ ಬೆಳಗ್ಗೆ ಸೊಪ್ಪು ಹಾಕ್ಬೇಕು, ಸಂಜೆ ಸೊಪ್ಪು ಹಾಕ್ಬೇಕು ಅಂತ. ಈ ಚಾಕಿ ಕೇಂದ್ರದಲ್ಲೂ ಕೂಡ ಹಾಗೇನಾ? ಈಗ ನಮ್ದು ಬೆಳಗ್ಗೆ 10 ಗಂಟೆಗೆಲ್ಲ ಸೊಪ್ಪು ಹಾಕ್ತೀವಿ, ಸಾಯಂಕಾಲ 6 ಗಂಟೆ 7 ಗಂಟೆಗೆಲ್ಲ ಸೊಪ್ಪು. 2 ಟೈಮ್ ಸೊಪ್ಪು ಕೊಡ್ಲೇಬೇಕು. 2 ಟೈಮ್ ಸೊಪ್ಪು ಕೊಡ್ಲೇಬೇಕು. ರೈತರು 4 ಜ್ವರದಿಂದ ಇದ್ದಾಗ ಕೆಲವು ರೈತರು ಚೆನ್ನಾಗಿ ಬೇಗ ಆಗ್ಲಿ ಅನ್ನೋ ಉದ್ದೇಶಕ್ಕೆ 3 ಟೈಮ್ ಕೊಡ್ತಾರೆ. ಅಲ್ಲಿ ಆ ವಾತಾವರಣಕ್ಕೆ ಏನಾಗದ ಅದ್ರ ಮೇಲೆ ಕೊಡ್ತಾರೆ. ಬಟ್ ನಾವೇನು 2 ಟೈಮು ಅಂದ್ರೆ ಒಂದ್ ಜ್ವರಕ್ಕೆ ಚಾಕಿಯಿಂದ 1ನೇ ಜ್ವರಕ್ಕೆ ಬರೋ ತನಕ 6 ಸೊಪ್ಪು ಕೊಡ್ತೀವಿ 3 ದಿನ. ಒಂದ್ ಜ್ವರಕ್ಕೆ ಸೆಟ್ಲ್ ಆದಾಗ ಒಂದಿನ ಏನು ಇರಲ್ಲ, ಉಪವಾಸ ಇರುತ್ತೆ, ಮರಿಗೆ ಏನು ಕೊಡಲ್ಲ. 24 ಗಂಟೆ ಟೈಮು ಹಂಗೆ ಇರ್ತದೆ. ಮತ್ತೆ 5 ಸೊಪ್ಪು ಕೊಡ್ತೀವಿ. ಒಟ್ಟು ನಾವು 11 ಸೊಪ್ಪುಗೆ 2 ಜ್ವರ. 11 ಸೊಪ್ಪು. ಬೇಸಿಗೆ ಕಾಲ, ಇನ್ನೆಲ್ಲ ಕಾಲ ಒಂದ್ ಸ್ವಲ್ಪ ಚಳಿಗಾಲ ಅಂದಾಗ ಒಂದ್ ಸೊಪ್ಪು ಜಾಸ್ತಿ ತಗೋಬಹುದು. ಇನ್ನೆಲ್ಲ ಕಾಲದಲ್ಲೂ ನಾವು 11 ಸೊಪ್ಪು, 11 12 ಸೊಪ್ಪು ಕೊಟ್ರಲ್ಲ ಕರೆಕ್ಟ್ ಆಗದ ಮರಿ ಅಂತ. ಈಗ ಮೊಟ್ಟೆ ಎಲ್ಲ ಎಲ್ಲಿಂದ ತರ್ತೀರಾ ಸರ್? ಮೊಟ್ಟೆ ನಾನು ಪ್ರಾರಂಭದಲ್ಲಿ ಮಳವಳ್ಳಿ ತರ್ತಿದ್ದೆ, ಮಳವಳ್ಳಿಯಿಂದ ಮೈಸೂರು CSRT ತರ್ತಿದ್ದೆ, ಅದು ಬಿಟ್ಟು ಪಾಲಕ್ಕಾಡ್ ತರ್ತಿದ್ದೆ. ತಮಿಳ್ನಾಡು ಭಾಗ ಕೊಡ್ತಾ ಇದ್ದಾಗ ಕೊಯಂಬತ್ತೂರಲ್ಲಿ ತರ್ತಿದ್ದೆ. ಇವಾಗ ಮಳವಳ್ಳಿಲೇ ತರ್ತೀನಿ. ಈಗ ಸದ್ಯ ಈ ಬ್ಯಾಚ್ ಎಲ್ಲ ಇದು ಮಳವಳ್ಳಿಲಿ ಸಾಂಗ್ಲಿದು, ಮಹಾರಾಷ್ಟ್ರದ ಸಾಂಗ್ಲಿ ಅಂತ ತಂದಿದ್ದೀನಿ. ಯಾಕಂದ್ರೆ ಮೊಟ್ಟೆ ಅಷ್ಟು ಡಿಮ್ಯಾಂಡ್ ಆಗಿದೆ, ಮೊಟ್ಟೆ ಎಲ್ಲೂ ಸಿಗಲ್ಲ. ಅಲ್ಲಿಂದ 1000 ಮೋರಿ ಮೊಟ್ಟೆ ಈಗ ತರಿಸಿರೋದು ಈ ಬ್ಯಾಚ್. ಸರ್, ಒಂದು ಚಿಟ್ಟೆಯಿಂದ ಮೊಟ್ಟೆ ಮಾಡುವ ಪ್ರಕ್ರಿಯೆಗೆ ಎಷ್ಟು ದಿನ ತಗೊಳುತ್ತೆ ಸರ್? ನಮಗೆ ಚಿಟ್ಟೆಯಿಂದ ಮೊಟ್ಟೆ ಮಾಡೋ ಪ್ರಕ್ರಿಯೆ ಅಂದ್ರೆ, ಚಿಟ್ಟೆ ಈಗ ಗೂಡು ತೆಗೆದುಕೊಂಡು ಹೋಗಿ ಚಿಟ್ಟೆ ಮಾಡೋದಿಲ್ಲ, ಅದು ಗ್ರೈನೇಜ್ಗೆ ಸಂಬಂಧಪಟ್ಟದು. ಅದರ ಪ್ರಕ್ರಿಯೆ ಅವ್ರು ಮಾಡ್ತಾರೆ. ಮೊಟ್ಟೆಯಿಂದ ನಮಗೆ ಏನಾಗುತ್ತೆ, ಮೊಟ್ಟೆ ಆದಮೇಲೆ ನಮ್ಗೆ 4 ತಿಂಗಳ ತನಕ ಕೋಲ್ಡ್ ಸ್ಟೋರೇಜ್ಲಿಟ್ಟು ಈ CSR ಅಂದ್ರೆ ದ್ವಿತಳಿ ಮೊಟ್ಟೆ ಅಂತಂದ್ರೆ 4 ತಿಂಗಳಿಂದ 6 ತಿಂಗಳ ತನಕ ಕೋಲ್ಡ್ ಸ್ಟೋರೇಜಲ್ಲಿ ಅವರು ಟೆಂಪ್ರೇಚರ್ ಮೇಂಟೈನ್ ಮಾಡಿ ಆ ರೀತಿ ವಾತಾವರಣ ಸೃಷ್ಟಿ ಮಾಡಿ ಅವ್ರು ಪೋಷಣೆ ಮಾಡಿದ್ರೆ ಆ 4 ತಿಂಗಳ ಮೇಲೆ ಅದು ನಮ್ಗೆ ಚಾಕಿ ಆಗೋದು. ಅವರು ಕೋಲ್ಡ್ ಸ್ಟೋರೇಜಿಂದ ರಿಲೀಸ್ ಮಾಡಿದ್ರೆ 13 ದಿನಕ್ಕೆ ಚಾಕಿ ಆಗುತ್ತೆ. ನಮ್ಗೆ ಏನಂದ್ರೆ ನಮ್ಗೆ ಈಗ ಬೇಡಿಕೆ ಇದೆ, ನಮ್ಗೆ 23ನೇ ತಾರೀಕು ಚಾಕಿ ಆಗಬೇಕು ಅಂದ್ರೆ 10ನೇ ತಾರೀಕೆ ನಾವು ಅವ್ರಿಗೆ ಹೇಳ್ಬೇಕು, ಜೊತೆಲಿ ದುಡ್ಡು ಕಟ್ಟಬೇಕು. 13 ದಿನ ಚಾಕಿ ಆದ್ರೆ ನಮ್ಗೆ 8 ದಿನ ಮರಿ ಕೊಡೋದು. 8 ದಿನ ನಾವು ಸಾಕಾಣಿಕೆ ಮಾಡ್ತೀವಿ, ಅದನ್ನೇ 8 ದಿನ ರೈತರು ಸಾಕಾಣಿಕೆ. ಒಟ್ಟು ಇದು 25ರಿಂದ 28 ದಿನದ ಅವಧಿ ಇದ್ರ ಜೀವಿತಾವಧಿ, ಯಾವುದು ಈ ರೇಷ್ಮೆ ಮರಿ. ಸರಿ, ಇವಾಗ ಇದೆಲ್ಲ ಹೇಳಿದ್ರಿ, ನಾವು ಪ್ರಾಕ್ಟಿಕಲ್ ಆಗಿ ಬಂದ್ಬಿಡೋಣ. ಈಗ ಮೊಟ್ಟೆ ತರ್ತೀರಾ ನೀವು, ಅದನ್ನ ಯಾವ ತರ ತರ್ತೀರಾ? ಮೊಟ್ಟೆ ತರಬೇಕಾದ್ರೆ ಅದಕ್ಕೆ ಅಂತ ಒಂದಷ್ಟು ಏನಾದ್ರು ಎಕ್ವಿಪ್ಮೆಂಟ್? ಅದು ಏನಿದೆ ಅಂದ್ರೆ, ಮೊಟ್ಟೆ ತರೋದಕ್ಕೂ ಮೊದಲಾಗಿ ನಾವು ಈಗ ಅವರು ಮೊಟ್ಟೆ ಚಾಕಿ ಆಗ ಅಂತದಕ್ಕೆ ನಮ್ಗೆ ಹೇಳ್ತಾರೆ, ಚಾಕಿ ಈಗ ನಾಳೆ ಚಾಕಿ ಆಗುತ್ತೆ ಅಂದ್ರೆ ನಾವು ಅಲ್ಲೇ ಬ್ಲಾಕ್ ಬಾಕ್ಸ್ ಮಾಡಿಸ್ತೀವಿ.
ಬ್ಲಾಕ್ ಬಾಕ್ಸ್ ಅಂದ್ರೆ ಕಪ್ಪಿ ಪೆಟ್ಟಿಗೆ. ಅದು ಯಾವ ರೀತಿ ಇದೆಯಾ ಅಂದ್ರೆ ಸರ್ ಅದು ನಿಮ್ಗೆ ನಿಮ್ಮ ಹತ್ರ? ಹೇಳ್ತೀನಿ, ಅದು ತೋರಿಸ್ತೀನಿ. ಹಿಂಗಿರ್ತದ. ಈ ಬಾಕ್ಸ್ ಅಲ್ಲಿ ಆ ಲೂಸು ಮೊಟ್ಟೆ ಇರುತ್ತೆ ಸಣ್ಣ, ಅದು ಬ್ಲೂ ಕಲರ್ ಬ್ಲೂ ಶೇಪ್ ಆದಾಗ ನಾವು ಈ ಬ್ಲಾಕ್ ಬಾಕ್ಸ್ ಮಾಡ್ಬೇಕು. 72 ಗಂಟೆ ಇದ್ರ ಒಳಗಡೆ ಹಾಕಿ ಈ ತರ ಪೇಪರ್ ಇದೆ ತೆಳುಂದು ವೈಟ್ ಪೇಪರ್, ಅದು ಹಾಕಿ ಅದರ ನಂತರ ಈ ಫ್ರೇಮ್ ಹಾಕಿ ಮುಚ್ಚಬೇಕು. ಇದ್ರ ಮೇಲ್ಭಾಗದಲ್ಲಿ ನಾವು ಕಪ್ಪು ಪೆಟ್ಟಿ, ಕಪ್ಪು ಬಟ್ಟೆ ಅಥವಾ ಕಪ್ಪು ಪೇಪರು ಮುಚ್ಚಿಬಿಟ್ಟು ಗಾಳಿ ಬೆಳಕು ಹೋಗ್ಬಾರ್ದು. ಅದ್ರ ಕತ್ತಲೆ ಕೋಣೆಯಲ್ಲಿ ಇಟ್ಟಿರ್ಬೇಕು. ಅದು 72 ಗಂಟೆ ಟೈಮ್ ಇಟ್ಟರೆ ಅದು ನಂತರ ನಾವು 72 ಗಂಟೆ ಬಿಟ್ಟು ತೆಗೆದಾಗ ಒಂದೇ ಸರಿ ಈಗ ಈ ಫ್ರೇಮ್ ತೆಗೆದಾಕಿರ್ತೀವಿ, ಇದು ತೆಗೆದಾಕಿರ್ತೀವಿ, ಪೇಪರ್ ಹಾಕಿ ಈ ಟ್ರೈಯಲ್ಲಿ ಇಟ್ಟಿರ್ತೀವಿ. ಬೆಳಕು ಮತ್ತು ಗಾಳಿ ಬಿಟ್ಟಾಗ ಅದೆಲ್ಲ ಒಂದೇ ಸರಿ ಆಚಿಂಗ್ ಆಗಿರುತ್ತೆ. ಹೊಟ್ಟೆಯಿಂದ ಹೊರಗಡೆ ಮರಿ ಬಂದಿರುತ್ತೆ. ಅದೇನು ಉದ್ದೇಶಕ್ಕೆ ಮಾಡ್ತಾರೆ ಅಂದ್ರೆ, ಮೊದಲು ಇಂದ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಮನೇಲೆಲ್ಲ ರೇಷ್ಮೆ ಸಾಕಾಣಿಕೆ ಮಾಡ್ತಿರಲ್ವ, ಆ ಟೈಮಲ್ಲಿ ಏನಾಯ್ತು, ಮೊಟ್ಟೆ ಸೀಟ್ ಬರ್ತಿತ್ತು. ಆಗ ಈಗ ಲೂಜು ಎಗ್ಸ್ ಕೊಡ್ತಾರೆ, ಮೊದಲು ಸೀಟ್ ಬರ್ತಿತ್ತು. ಚಾಕಿ ಈಗ ನಾವು ಈಗ 7ನೇ ತಾರೀಕು 8ನೇ ತಾರೀಕು ಚಾಕಿ ಆಗುತ್ತೆ ಅಂತಂದ್ರೆ ಆ ದಿನಕ್ಕೆ ನಾವು ಬೆಳಗ್ಗೆನಾಗ ಪೇಪರ್ ಹಾಕಿ, ಆಗ ವೈಜ್ಞಾನಿಕವಾಗಿಲ್ಲ ಹಳೆ ಪದ್ಧತಿಲಿ ತಟ್ಟೆಗೆ ಇತ್ತು, ಬಿದಿರು ತಟ್ಟೆಗೆ ಹಾಕಿದ್ರೆ ಅದು ಒಂದು 70 ಭಾಗ ಮೊಟ್ಟೆ ಆಚಿಂಗ್ ಆಗ್ತಿತ್ತು, ಇನ್ನೊಂದು 25 ಭಾಗ 20 ಭಾಗ ಹಂಗೆ ಉಳಿತಿತ್ತು. ಅದೇನು ಮಾಡ್ತಿದ್ರು ಅಂದ್ರೆ, ಮೊಟ್ಟೆ ವೇಸ್ಟ್ ಆಯ್ತಾ ನಾವು ದುಡ್ಡು ಕೊಟ್ಟು ತಂದಿದ್ದೀವಿ ಅನ್ನೋ ರೈತರು ಆ ಉದ್ದೇಶದಿಂದ ಮತ್ತೆ ನಾಳೆನೂ ಚಾಕಿ ಮಾಡ್ತಿದ್ರು. 2 ದಿನ ಆಗ್ತಿತ್ತು. ಈಗ ವಿಜ್ಞಾನಿಗಳೆಲ್ಲ ಅದ ಯಾವ ರೀತಿ ಮಾಡಿದ್ರೆ ಏನು ಅನುಕೂಲ ಆಯ್ತದೆ, ಯಾವ ರೀತಿ ಚಾಕಿ ಆಗ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ವೈಜ್ಞಾನಿಕವಾಗಿ ಅವರು ಅಳವಡಿಸಿದಾಗ ಈ 72 ಗಂಟೆ ಟೈಮು ಕಪ್ಪು ಪೆಟ್ಟಿಗೆಯಲ್ಲಿ ಇಟ್ಟಾಗ ಅದು ಒಂದೇ ಸಾರಿ ಚಾಕಿ ಆಗುತ್ತೆ. ಆಗ ನಮ್ಗೆ ಚಾಕಿ ಈ ಪ್ರಮಾಣದಲ್ಲಿ ಒಂದು ಮೊಟ್ಟೆನೂ ವೇಸ್ಟ್ ಆಗಲ್ಲ. 98ರಿಂದ 99 ಭಾಗ ಮೊಟ್ಟೆ ಆಚಿಂಗ್ ಆಗೇ ಆಗುತ್ತೆ. ನನ್ನ ಒಂದು ಅವಧಿಲಿ ನೋಡಿದಾಗ ಅದೆಲ್ಲ ಚೆನ್ನಾಗಿ ಪರಿಪೂರ್ಣವಾಗಿ ಅದ ಪೋಷಣೆ ಮಾಡಿ ನಾವು ಏನೇನು ಮೇಂಟೈನ್ ಮಾಡ್ತೀವಿ ಅಂದ್ರೆ 98 ಭಾಗ ಆಗೇ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅಂತ ಏನು ಸರ್? ನೆಕ್ಸ್ಟು ಚಾಕಿ ಮಾಡಿದಾಗ, ಚಾಕಿ ಆದಾಗ ಒಂದು ಅದೇ ಚಾಕಿ ಹಾಕಿದಾಗ ಅದ್ರ ಮೇಲೆ ಬಲೆ ಇದೆ. ಇದು ಮೊಟ್ಟೆ ಎಲ್ಲ ಓಪನ್ ಆದಾಗ ತಳಭಾಗದಲ್ಲಿ ಮೊಟ್ಟೆ ಇರ್ತದೆ, ಅದ್ರ ಮೇಲೆ ಈ ಬಲೆ ಇದೆ ನೆಟ್ಟು. ಇದು ಹಾಕ್ಬಿಟ್ಟು ಸೊಪ್ಪು ಹಾಕ್ತೀವಿ. ಒಳ್ಳೆ ಒಳ್ಳೆ ಮೃದುವಾಗಿರೋ ಸೊಪ್ಪು, ಒಂಥರ ಗುಣಮಟ್ಟದ ಸೊಪ್ಪು. ಚಾಕಿ ಅಂತಲ್ಲಿ ಭಾಳ ಎಳಸಾಗಿರೋ ಸೊಪ್ಪು ಹಾಕ್ಬೇಕು. ಆ ಸೊಪ್ಪು ಹಾಕ್ತೀವಿ. ಎಲ್ಲ ಮರಿನೂ ಅದು ಮೇಲ್ಗಡೆ ಸೊಪ್ಪು ತಿನ್ನಕ್ಕೆ ಮೇಲಕ್ಕೆ ಬರ್ತದೆ. ಬಂದಾಗ ಏನಾಯ್ತು ಅಂದ್ರೆ, ಅದು ಹಾಕಿ ಒಂದು 5-6 ಗಂಟೆ ಟೈಮ್ ಬಿಟ್ಟಾಗ ಈ ಬಲೆ ಎತ್ಕೊಂಡ್ರೆ ನೆಟ್ಟು ಅಲ್ಲಿ ಮೊಟ್ಟೆ ಒಳಗಡೆ ತಳಭಾಗದಲ್ಲಿ ಉಳಿದಿರುತ್ತೆ, ಮೇಲೆಲ್ಲ ಮರಿ ಇರುತ್ತೆ. ಇದು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡು ಇದು ಬಿಸಾಕ. ಈ ಥರ ಪ್ರಕ್ರಿಯೆ ಪ್ರಾರಂಭದಲ್ಲಿ ಮಾಡ್ತೀವಿ. ಮತ್ತೆ ಅದು 2 ದಿನ ಮರಿ ಏನಾಯ್ತು, ಬೆಳಗ್ಗೆ ಸೊಪ್ಪು ಹಾಕಿ ಹೋಗಿರ್ತೀವಿ, ಮತ್ತೆ ಬಂದದ್ದು ಬೆಡ್ ಕ್ಲೀನ್ ಮಾಡಿರ್ತೀವಿ, ಸಾಯಂಕಾಲ ಸೊಪ್ಪು ಹಾಕ್ತೀವಿ. ಮತ್ತೆ ನಾಳೆ ಏನು ಮಾಡೋದು ಅಂದ್ರೆ, ಅದಕ್ಕೆ ಬೇರೆ ಇದಿದೆ, ಪ್ಲಾಸ್ಟಿಕ್ ಕಡ್ಡಿಗಳಿದೆ. ಈ ಥರ ಪ್ಲಾಸ್ಟಿಕ್ ಕಡ್ಡಿ ಇದೆ. ಇದ್ರ ಮುಖಾಂತರ ಹಾಸಿಗೆ ಏನು ಮಾಡಬೇಕು, ಸ್ವಲ್ಪ ಅಗಲ ಮಾಡಬೇಕು. ತಳಭಾಗದಲ್ಲಿ ಸೊಪ್ಪಿನ ತಳಭಾಗದಲ್ಲಿ ಆ ಸಣ್ಣ ಮರಿ ಉಳಿದಿದ್ರೆ ಅದು ಹೊರಗಡೆ ಬರ್ತದೆ ಗಾಳಿ ಬೆಳಕು ಬಿದ್ದಾಗ. ಅದು ಅಗಲ ಮಾಡಿಬಿಟ್ಟು ಸ್ವಲ್ಪ ಜಾಗ ಅಗಲ ಮಾಡಿ, ಮತ್ತೆ ಈ ಗರಿಲಿ ಉಳಿದ ಸೈಡ್ಗೆ ಹೋಗಿರ್ತದಲ್ಲ, ಗರಿಲಿ ಕೈಲಿ ಯಾವುದೇ ಕಾರಣಕ್ಕೂ 3 ದಿನ ಕೈಲಿ ಮುಟ್ಲೇಬಾರ್ದು. ಅದು ತಳ್ಕೊಂಡು ಅದೆಲ್ಲ ಸೇರಿಸ್ಕೊಂಡು ಒಂದು ಬಾಕ್ಸ್ ಒಂಥರ ಚೌಕಟ್ಟ ಆಕಾರದಲ್ಲಿ ಸೊಪ್ಪು ಇಡ್ತೀವಿ. 2 ದಿನ ಅಂದ್ರೆ 3ನೇ ದಿನಕ್ಕೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆಗ 1ನೇ ಜ್ವರಕ್ಕೆ ಸೆಟ್ಲಾಗ ಹಂತಕ್ಕೆ ಹೋಗಿರುತ್ತೆ, 1ನೇ ಹಂತಕ್ಕೆ ಹೋಗುತ್ತೆ. ಆಗ 6 ಸೊಪ್ಪು ಹಾಕಿದಾಗ ಅದೆಲ್ಲ ಒಂಥರ ಕಿತ್ತಳೆ ಹಣ್ಣನ್ನ ಕಲರ್ ಬಂದಿರುತ್ತಲ್ಲ, ಆಗ ನಾವು ಸುಣ್ಣ ಹಾಕ್ತೀವಿ. ಸೊಪ್ಪೇನು ಕೊಡಲ್ಲ, ಅವೇನೋ ತಿನ್ನಲ್ಲ, ಸುಮ್ಮನೆ ಕುಂತಿರುತ್ತೆ. ಆಗೇನತ್ತೆ, ಸುಣ್ಣ ಹಾಕಿರ್ತೀವಿ. ಸುಣ್ಣ ಹಾಕಿ ಒಂದು 24 ಗಂಟೆ ಟೈಮ್ 30 ಗಂಟೆ ಟೈಮ್ ಬಿಟ್ಟು ಮತ್ತೆ ಅದು ಎದ್ದೇಳಿರುತ್ತೆ. 1 ದಿನ ಉಪವಾಸ ಆದಮೇಲೆ ಮತ್ತೆ ಅದು ಫ್ರೆಶ್ ಆಗಿ ಬಂದಿರುತ್ತೆ. ಅದು ಬಂದಿರೋದೆಲ್ಲ ಎಲ್ಲ ಮರಿನೂ ಕೂಡ ತಲೆ ಆಡಬೇಕು. ಗಾಳಿ ಬಿದ್ದಾಗ ಅದು ಅಲುಗಾಡಬೇಕು. ಅಲುಗಾಡದೆ ಕೂತಿರೋದು ಇನ್ನೂ ಸೆಟ್ಲಾಗಿದೆ ಅಂತ ಅರ್ಥ. ಅಲುಗಾಡಿದಾಗ ಒಂದೇ ಸಮನಾಗಿ ವಿಜೇತ ಅಥವಾ ಅಂಕುಶು ಯಾವುದೇ ವಿಧವಾದ ರೋಗ ನಿರೋಧಕ ಔಷಧಿಯನ್ನು ಸಿಂಪಡಿಸ್ಬೇಕು. ಸಿಂಪಡಿಸಿ ಒಂದು 10 ನಿಮಿಷಕ್ಕೆ ಮತ್ತೆ ಸೊಪ್ಪು ಕೊಡ್ತೀವಿ. ಆ ಸೊಪ್ಪು ಕೊಟ್ಟಾದ ನಂತರ 2 ಸೊಪ್ಪು ಕೊಟ್ಟಾದ್ಮೇಲೆ ಮತ್ತೆ ಬೆಡ್ಡು ಜಾಸ್ತಿ ಆಗಿರುತ್ತೆ ಹಾಸಿಗೆ. ಆಗ ದೊಡ್ಡ ನೆಟ್ಟಿರುತ್ತೆ ನೋಡಿ, ಈ ಥರದ ಒಂದು ನೆಟ್ಟಿರುತ್ತೆ. ಆ ನೆಟ್ ಹಾಕ್ಬಿಟ್ಟು ಹಾಸಿಗೆ ಇದ್ರ ಮೇಲೆ ಉಳುವಿನ ಮೇಲೆ ನೆಟ್ ಹಾಕ್ಬಿಟ್ಟು ಸೊಪ್ಪು ಹಾಕಿದಾಗ ಅದೆಲ್ಲ ಮೇಲಕ್ಕೆ ಬಂದಿರುತ್ತೆ. ಹಾಸಿಗೆ ಸೋಂಕು ನಿವಾರಕ ಹಾಕಿದ್ದು ಹಳೆ ಹಾಸಿಗೆ ಎಲ್ಲ ತಳಭಾಗದಲ್ಲಿ ಉಳಿಯುತ್ತೆ. ಫ್ರೆಶ್ ಹೊಸದಾಗಿ ಮರಿ ಸೊಪ್ಪು, ಹೊಸ ಸೊಪ್ಪು ಎಲ್ಲ ಬರ್ತದೆ. ಅದು ಇನ್ನೊಂದು ಟ್ರೈಗೆ ಶಿಫ್ಟ್ ಮಾಡ್ಕೊತ ಇದು ಬಿಸಾಕ್ತೀವಿ. ಅದಾದ ನಂತರ 3 ಸೊಪ್ಪು ಹಾಕಿರ್ತೀವಿ. ರೈತರಿಗೆ ಅದೇ ರೀತಿ ಸೆಟ್ಲ್ ಮಾಡಿ ಸೊಪ್ಪು ತಿನ್ನಲ್ಲ ಅನ್ನೋಗ ಸುಣ್ಣ ಹಾಕಿ ರೈತರು ಅವರು ಅಲ್ಲಿಂದ 2ನೇ ಹಂತ ಬಿಟ್ಟು 3ನೇ ಹಂತಕ್ಕೆ ಹೋದಾಗ ಅವ್ರ ಪ್ರಕ್ರಿಯೆ, ರೈತರ ಪ್ರಕ್ರಿಯೆ. ಅವ್ರಿಗೂ ಹೇಳಿರ್ತೀವಿ ಹಿಂಗೆಲ್ಲ ಮಾಡಿ. ಅನಿವಾರ್ಯ ಹೊಸ ರೈತರಿದ್ದಾಗ ಅವ್ರಿಗೆ ಏನು ಬೇಕು ಮಾರ್ಗದರ್ಶನ ನೀವು ಫೋನ್ ಮಾಡಿ, ಯಾವಾಗ ಫೋನ್ ಮಾಡ್ರು ನಿಮ್ಗೆ ಏನಾಗಿದ್ರು ನಾವು ಅದಕ್ಕೆ
ಮಾರ್ಗದರ್ಶನ ಕೊಡ್ತೀವಿ. ಮಾರ್ಗದರ್ಶನ ಅದ್ರ ಮುಖಾಂತರ ನೀವು ಬೆಳೆ ಮಾಡಿ. ಆ ಥರ ಕೆಲವರು ಹೊಸ ರೈತರು ತಗೊಂಡು ಮಾಡಿದ್ದಾರೆ. ಅವರು ಒಂದು ಹಂತದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ. ಮತ್ತೆ 2ನೇ ಬ್ಯಾಚ್ 3ನೇ ಬ್ಯಾಚಲ್ಲಿ ಒಳ್ಳೆ ಉತ್ತಮವಾದ ರೈತರಾಗಿರುತ್ತೆ. ಯಾಕಂದ್ರೆ ಮೊದಲನೇ ಸರಿ ಅಂದ್ರೆ ಮೊದಲನೇ ಅನುಭವ ಇರುತ್ತೆ, ತಪ್ಪು ಸರಿ ಎಲ್ಲ ಮಾಡಿರ್ತಾರೆ. ಬ್ಯಾಚ್ ಆ ರಾಮಸಮುದ್ರ ಶಿವಕುಮಾರ್ ಅಂತ ಒಬ್ಬರು ರೈತರು ಹೊಸದಾಗಿ ಕಡ್ಡಿ ಹಾಕಿ, ನಾನು ಅವ್ರಿಗೆ ಮರಿ ಹೊಸದಾಗಿ ಶೆಡ್ ಅವರು ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ರು. ನಾನು ಅವರು 50 ಮರಿ ಕೇಳಿದ್ರು, ಕೊಟ್ಟೆ. ಅವ್ರು ನೋಡ್ಬಿಟ್ಟು ಅವರ ವ್ಯವಸ್ಥೆ ನೋಡ್ಬಿಟ್ಟು ನಾನು ನಿಜವಾಗ್ಲೂ ನೀವು ಹುಳ ರೇಷ್ಮೆ ಗೂಡು ತಗೊಂಡು ಮಾರ್ಕೆಟ್ಗೆ ಹೋಗಲ್ಲ ಅಂದ್ಕೊಂಡಿದ್ವಿ. ಅವ್ರು ನನ್ನ ದಿನಾನು ಫೋನ್ ಮಾಡ್ತಿದ್ದೆ, ದಿನಕ್ಕೆ 4 ಬಾರಿ 5 ಬಾರಿ ಫೋನ್ ಮಾಡಿ ನಾನು ಹೇಳ್ದಾಗೆ ಫಾಲೋ ಅಪ್ ಮಾಡಿದ್ರು. 50 ಮರಿಗೆ ಪ್ರಾರಂಭದಲ್ಲಿ 47 kg ಗೂಡು ಟಾಪ್ ರೇಟು ಮೈಸೂರು ಮಾರ್ಕೆಟಲ್ಲಿ ಕೊಟ್ಟರು. ನನಗೆ ಖುಷಿ ಆಯ್ತು. ನೀವು 47 kg ಅಲ್ಲ, ಬರೀ 7 kg ಮಾರ್ಕೆಟ್ಗೆ ಹೋಗಲ್ಲ ಅಂದ್ಕೊಂಡಿದ್ದೆ. ನೀವು ಬಂದಿದ್ದು ತುಂಬ ಸಂತೋಷ ಆಯ್ತು. ಇಲ್ಲ, ಅದರಿಂದ ಸುಮಾರು 2 ವರ್ಷ ಕಾಲ ನಿರಂತರವಾಗಿ 100ಕ್ಕೆ 90ರಿಂದ 80ರಿಂದ 90 kg ಇಳುವರಿನೇ ಪಡೆದ್ರು. ಒಳ್ಳೆ ರೇಟ್ಗೂ ಕೊಟ್ಟರು. ಆ ಥರ ರೈತರು ಕೆಲವರು ಇದ್ದಾರೆ. ಕೆಲವರು ಇನ್ನೂ ಕೊಡ್ತಾ ಇದ್ದೀವಿ, ಅವರು ಬೆಳೆನೇ ಆಗ್ತಾ ಇಲ್ಲ. ಅವ್ರು ಇನ್ನೂ ಪದ್ಧತಿಗಳು ಬದಲಾವಣೆ ಮಾಡ್ಕೊಂಡಿಲ್ಲ, ವೈಜ್ಞಾನಿಕ ಏನು ಮಾಡಬೇಕು ಅನ್ನೋರು ಗೊತ್ತೇ ಇಲ್ಲ. ಅವ್ರು ಹಂಗೆ ಅಂಥ ರೈತರು ಅವರ, ಇಂಥ ರೈತರು ಇದೆ. ನಿಜ. ಈಗ ಅಂದ್ರೆ ನಿಮ್ ಕಡೆಯಿಂದ ಮಾರ್ಗದರ್ಶನ ಕೂಡ ಇರುತ್ತೆ, ಹೇಳ್ತೀವಿ. ಅವ್ರು ನಮ್ಗೆಲ್ಲ ಗೊತ್ತಿರೋ ಮಾರ್ಗದರ್ಶನ ಹೇಳ್ತೀವಿ. ಅದ್ರ ಮುಖಾಂತರ ಅವರು ಕರೆಕ್ಟಾಗಿ ಯಾವುದೇ ವ್ಯತ್ಯಾಸ ಇಲ್ಲದೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಬ್ಯಾಚು ಹೋಗಲ್ಲ. ವರ್ಷದಲ್ಲಿ ಒಬ್ಬ ರೈತ 5 ಬ್ಯಾಚ್ನಿಂದ 6 ಬ್ಯಾಚ್ಗಳ ಮೇಯಿಸ್ಬೋದು. 1 ಎಕರೆಯಲ್ಲಿ ನಿಮ್ಗೆ ಒಂದು 300 ಮರಿ ಮೇಯಿಸ್ಬೋದು ಒಂದು ಬ್ಯಾಚ್ಗೆ. ಆ ಥರ ಮಾಡ್ರೆ ಅದ್ರ ಜೊತೆಲಿ ಹೈನುಗಾರಿಕೆ, ಹಸು ಸಾಕಾಣಿಕೆ, ಒಂದು ಮೇಕೆ ಸಾಕಾಣಿಕೆ ಮಾಡ್ಕೊಂಡ್ರೆ ಅವನ ಜೀವನ ಆರಾಮದಾಯಕವಾಗಿ, ಬೇರೆ ಬೆಳೆಗಳಿಗಿಂತ ಇದು ಉತ್ತಮ. ಅಂದರೆ ಇದು 30 ದಿನದ ಬೆಳೆ. ನಮ್ಮ ರೈತರು ನಮ್ಮ ಚಾಮರಾಜನಗರ ಭಾಗದಲ್ಲಿ ಏನಂತಂದ್ರೆ ಕಮರ್ಷಿಯಲ್ ಆಗಿ ಮನಸ್ಸಲ್ಲಿ ಇಟ್ಕೊಂಡು ಬೆಳೆ ಮಾಡ್ತಾ ಇದ್ದಾರೆ. ಟೊಮಾಟೊ, ಈ ತರಕಾರಿ ಬೆಳೆಗೆ ಹೋಗಿದ್ದಾರೆ. ಹಾಗಾಗಿ ಇವ್ರಿಗೆ ಅಷ್ಟೊಂದು ಲಾಭದಾಯಕ ಇಲ್ಲ. ಒಂದ್ಸರಿ ಸಿಗುತ್ತೆ, ಅದು ಎಷ್ಟೋ ವರ್ಷಕ್ಕೊಂದ್ಸರಿ. ಇದೇನಿಲ್ಲ, ನಿರಂತರವಾಗಿ ಸಿಗುತ್ತೆ. ರೇಷ್ಮೆ ಬೆಳೆ ಬೆಳ್ತಕ್ಕಂಥ ರೈತರು ಚೆನ್ನಾಗಿದ್ದಾರೆ. ಅವರು ಯಾವುದೇ ರೀತಿ ಸಾಲ, ಬೇರೆ ನೆಮ್ಮದಿ ಜೀವನ ಕಟ್ಕೊಂಡಿದ್ದಾರೆ. ಸಾಲ ಬ್ಯಾಂಕ್ಲಿ ಇಲ್ಲ ಅವ್ರ ಹತ್ರ. ಬ್ಯಾಂಕ್ಲಿ ಇವರೇ ಸಹ ತಮ್ಮ ಡೆಪಾಸಿಟ್ ಅಂತ ರೈತರು ಕೆಲವರು ಅವರು. ಈಗ ಬ್ಯಾಡಮೂಡ್ಲ ಅಂತ ಗ್ರಾಮ ಅದ, ಅಲ್ಲಿ ಅದೊಂದು ಅಷ್ಟೊಂದು ನಾಗರಿಕತೆ ಇಲ್ಲ. ಆದ್ರೂ ಕೂಡ ಅವರು ನಾಗರಿಕರಿಗಿಂತ ಉತ್ತಮವಾಗಿ ಬೆಳೆ ಮಾಡ್ತಾ ಇದ್ದಾರೆ. ರೇಷ್ಮೆ ಕೃಷಿ ಮಾಡ್ತಾರೆ. ಒಂದು 20-25 ಕುಟುಂಬ ಭಾಳ ಉತ್ತಮ ಮಾಡ್ತಾರೆ. ಭಾಳ ಸಂತೋಷ. ಅವರೆಲ್ಲರೂ ಕೂಡ ಬ್ಯಾಂಕ್ ಬ್ಯಾಲೆನ್ಸು ಅವರದ ಅಕೌಂಟ್ಲಿ ಇದೆ ಹೊರತಾಗಿ ಅಲ್ಲಿನ ಸಾಲ ಯಾವುದೂ ತಗೊಂಡಿಲ್ಲ. ಅಂಥ ರೈತರು ಅವ್ರ. ನಮ್ಮ ಸಂತೆಮಳ್ಳಿ ಅಕ್ಕಪಕ್ಕದಲ್ಲಿ ಅಂಥ ರೈತರು ಬೆರಳೆಣಿಕೆ ಜನ ಅವರ. ಇಲ್ಲಿ ಅದ್ರ ಬಗ್ಗೆ ಅನುಭವನೇ ಕಡಿಮೆ ಆಗಲ್ಲ. ನಿಜ ಸರ್. ಇವಾಗ ನೀವು ಮಾಡ್ತಾ ಇರುವಂತ ಮರಿ ಯಾವ್ದು ಸರ್? ವೈಟ್ಗ ಅಥವಾ ಇದು ದ್ವಿತಳಿ CSR ಅಂತ ಕರೀತಾರ. ಇದು ಬಿಳಿಗೂಡು. ಇದೇನಾಗಿದೆ ಅಂದ್ರೆ ಮೊದಲು ಎಲ್ಲ ನಾವು ಗೊತ್ತಿರೋ ಮಾಗ ಸೀನಿಚ್ಚಿ ಇತ್ತು. ಅದಾದ ನಂತರ FB ಪೋಡಿಟ್ ಬಂತು. ಅದಾದ ನಂತರ CB ಗೋಲ್ಡ್ ಅಂತ ಬಂತು. ಅದೇ ಚೆನ್ನಾಗಿರೋದು, ಉತ್ಕೃಷ್ಟವಾದ ಗೂಡು ಅಂತ ನಾವು ಭಾವಿಸ್ಕೊಂಡಿದ್ದು. ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನಿಗಳೆಲ್ಲ ಮುಂದುವರೆದು ಚೈನಾ ಮಾರ್ಕೆಟಲ್ಲಿ, ನಮ್ಮ ದೇಶದಲ್ಲಿ ಚೈನಾ ರೇಷ್ಮೆ ಬೇಡಿಕೆ ಜಾಸ್ತಿಯಾಗಿ ನಮ್ಮ ಗೂಡ್ಗೆ, ನಮ್ಮ ರೇಷ್ಮೆಗೆ ಬೇಡಿಕೆ ಕಡಿಮೆ ಆದಾಗ ರೈತರು ಕಂಗಾಲಾದ್ರು. ಆಗ ಸರ್ಕಾರಗಳೇನು ಮಾಡೋದು, ಇದರ ಸಂಶೋಧನೆ ಮಾಡಿ ಯಾಕೆ ನಾವು ಆ ದೇಶದ ರೈತರ ಥರ ನಮ್ಮ ರೈತರು ಬೆಳೆಸೋಕ್ಕಾಗಲ್ಲ ಅನ್ನೋ ಒಂದು ನಮ್ಮ ಗಮನದಲ್ಲಿ ಇಟ್ಕೊಂಡು ಏನು ಮಾಡಿದ್ರು, ಬದಲಾವಣೆ, ನಾವು CSR ಮಾಡೋಣ, ನಮ್ಮ ರೈತರನ್ನು ಬೆಳೆಸೋಣ ಅಂತ ಹಂತವಾಗಿ ಇದುವರೆಗೆ ಆ ಒಂದು ತಳಿನೇ ಮೊಟ್ಟೆಯನ್ನು ಕೊಟ್ಟು ಮರಿ ಸಾಕಾಣಿಕೆಗೆ ತರಬೇತಿ ಕೊಟ್ಟು ಅದರ ವೈಜ್ಞಾನಿಕವಾಗಿ ಏನೆಲ್ಲ ಮಾಡಬೇಕು ಅದೆಲ್ಲ ಸಿದ್ಧತೆ ಮಾಡಿದಾಗ ಈ ನಮ್ಮ ರೈತರು ಈಗ CSR ಮಾಡ್ತಾರೆ. ಚೈನಾ ರೇಷ್ಮೆ ಥರ ಪೈಪೋಟಿ ಕೊಡ್ತಕ್ಕಂಥ ರೇಷ್ಮೆ ನಮ್ಮಲ್ಲೂ ಬೆಳೀತಾವೆ. ಈಗ ಅದೇನಾಗಿದೆ ಅಂದ್ರೆ ಈ CB ಗೋಲ್ಡ್ ಏನಾಗಿದೆ ಅಂದ್ರೆ ರೇಷ್ಮೆ ದಾರ ಬರ್ತಕ್ಕಂಥದ್ದು 600ರಿಂದ 800 ಮೀಟರ್ ದಾರ ಬರ್ತದೆ. ಉತ್ಕೃಷ್ಟವಿಲ್ಲ, ಮಧ್ಯೆ ಕಟ್ಟಾದರೂ ಆಗುತ್ತೆ. ಈಗ ನಮ್ಮ CSR ಚೈನಾ ಥರನೇ ರೇಷ್ಮೆ ಬರಬೇಕು ಅಂದ್ರೆ CSR ತಳಿನೇ ಮೇಯಿಸ್ಬೇಕು ಸಾಕಾಣಿಕೆ. CSR ಮರಿ ಮೇಯಿಸ್ತ್ರೆ ಏನಾಗುತ್ತೆ ಅಂದ್ರೆ ಇದು 1000ದಿಂದ 1,500 ಮೀಟ್ರು ದಾರ ಬರ್ತದೆ. ಉತ್ಕೃಷ್ಟ ಹೋಗೋದು, ಎಳೆ ಕಟ್ಟಾಗಲ್ಲ, ನೀಟಾಗಿ ಮಾಡಿ ಕ್ವಾಲಿಟಿ ಮೇಂಟೈನ್ ಮಾಡಿ 1600 ಮೀಟ್ರು ರೇಷ್ಮೆ ಉತ್ಪತ್ತಿ ಆಯ್ತು ಈ ರೇಷ್ಮೆ ಉಳುಲಿ. ಇದು ದ್ವಿತಳಿ ರೇಷ್ಮೆ ಉಳುಲಿ. ಹಾಗಾಗಿ ರೈತರಿಗೆ ಇದು ಲಾಭದಾಯಕ ಅನ್ನೋದು ಮನಗಂಡು ಇತ್ತೀಚಿನ ಜನಗಳಲ್ಲಿ ಒಂದು 70 ಭಾಗ ದ್ವಿತಳಿ ರೇಷ್ಮೆ ಉಳುನೇ ಸಾಕಾಣಿಕೆ ಮಾಡಿ. ನಾವು ಕೂಡ ಹಿಂದೆ ರೇಷ್ಮೆ ದ್ವಿತಳಿ ಮಿಶ್ರತಳಿ ಚಾಕಿ ಮಾಡ್ತಾ ಇದ್ದು. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮತ್ತೆ ರೇಷ್ಮೆ ಸಂಶೋಧನಾ ಸಂಸ್ಥೆ ಚಾಮರಾಜನಗರ ಅವರೊಂದು ಮಾರ್ಗದರ್ಶನದಲ್ಲಿ ಇದು ಉತ್ಕೃಷ್ಟ ಇಲ್ಲ, ಇದು ಮಾಡಬೇಡಿ, ರೈತರಿಗೆ ಅನುಕೂಲ ಮಾಡೋ ರೀತಿ ಮಾಡಿ ಅಂತಂತ ಹೇಳಿದ್ರು. ಅವರಿಂದ ಸಲಹೆ ತಗೊಂಡು ನಾವು ಕೂಡ ಈಗ ಒಂದು 2-3 ವರ್ಷದಿಂದ 4 ವರ್ಷ ಆಯಿತು, 4 ವರ್ಷದಿಂದ ದ್ವಿತಳಿನೇ ಮಾಡ್ತಾ ಇದ್ವಿ. ಚೆನ್ನಾಗಿ ಬರ್ತಾ ಇದೆ. ರೈತರು ಕೂಡ ಚೆನ್ನಾಗಿ ಬೆಳೀತಾ ಇದ್ದಾರೆ. ನಮ್ಮ ಸಾಕಾಣಿಕೆ ಕೇಂದ್ರದಲ್ಲೂ ಚೆನ್ನಾಗಿ ಬರ್ತಾ ಇದೆ. ನಾನು ಮೂಲ ನಮ್ಮ ಕುಟುಂಬನೇ, ನನ್ನ ಗ್ರಾಮ ಬಂದು ಚಾಮರಾಜನಗರ ತಾಲೂಕು ಸಂತೆಮಳ್ಳಿಗೆ 5 ಕಿಲೋಮೀಟರ್ ಸಮೀಪದಲ್ಲಿ ಇರ್ತಕ್ಕಂಥ ಯಲಕೂರು ಗ್ರಾಮ. ನನ್ನ ಹೆಸರು ಲಿಂಗರಾಜು.
ನಾನು ಕೂಡ ಕೃಷಿ ಕುಟುಂಬ, ನಮ್ಮದು ನನ್ನ ಬಾಲ್ಯದಿಂದ ಶಾಲಾ ಅವಧಿನಲ್ಲೂ ಕೂಡ ಕೃಷಿ ಮಾಡ್ತಾ ಇದ್ವು. ನಾವು ಬೆಳೆದು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದ್ರೆ ರೇಷ್ಮೆನೇ ಕಾರಣ, ಇನ್ನೇನು ಬೇರೆ ನಮ್ದು ಅವಲಂಬನೆ ಇಟ್ಕೊಂಡಿರಲಿಲ್ಲ. ಅದೇನಾಯ್ತು ಅಂದ್ರೆ ಮೂಲ ನಾವು ಸೀನಿಚ್ಚಿ ಬೆಳೀತಾ ಇದ್ದೋ, ಒಂದು 800-900 ಮೊಟ್ಟೆ ಚಾಕಿ ಮಾಡಿ ನಾವೇ ಬೆಳೀತಾ ಇದ್ದೋ. ಅದು ಜೀವನ ರೂಪಿಸ್ಕೊಳ್ಳೋಕೆ ಒಂದು ಉತ್ತಮವಾದ ಬೆಳೆಯಾಗಿತ್ತು ನಮ್ಗೆ. ಹಾಗಾಗಿ ಅದರಲ್ಲೇ ನಾವು ಬೆಳೆದು ಅದರಲ್ಲೇ ದೊಡ್ಡವರಾದೋ. ನಾವು ವಿದ್ಯಾಭ್ಯಾಸನೂ ಕೂಡ ನಾನು PUC ತನಕ ವಿದ್ಯಾಭ್ಯಾಸ ಮಾಡಿ ಮುಗಿಸಿ ಅದೇ ಮಾಡ್ತಾ ಇದ್ವಿ. ಏನಾಯಿತು ಅಂದ್ರೆ ಈ ದರ ಕುಸಿತ ಆದಾಗ KGಗೆ 10 ರೂಪಾಯಿ 5 ರೂಪಾಯಿ ಆದಾಗ ನಮಗೆ ಬೇಜಾರಾಗಿ ಎಲ್ಲ ಕಡ್ಡಿನೆಲ್ಲ ಕಿತ್ತಾಕ್ಬಿಟ್ಟು ಬೇರೆ ಬೆಳೆ ದ್ವಿದಳ ಧಾನ್ಯ, ಹಸಿರು, ಅಲಸಂದೆ, ಈ ಮೆಕ್ಕೆಜೋಳ ಇವೆಲ್ಲ ಬೆಳೀತಾ ಇದ್ದವು. ಒಂದು 4-5 ವರ್ಷ ಆ ಬೆಳೆ ಬೆಳೆದು ನನಗೇನಾಯಿತು, ಅದಾದ ಬೆಳೆದ ತದನಂತರ ನಮ್ಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದಂಥ ರೇಷ್ಮೆ ವಿಜ್ಞಾನಿಗಳಾದಂಥ ಕಳ್ಳಿಮನಿ ಚಂದ್ರಶೇಖರ್ ಕಳ್ಳಿಮನಿ ಅಂತಕ್ಕಂಥವ್ರು ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಅವರು ಅನಿವಾರ್ಯ ಕಾರಣಗಳಿಂದ ನನ್ನನ್ನು ಭೇಟಿ ಮಾಡಿ ಈ ಥರ ನೀನು ಚಾಕಿ ಸಾಕಾಣಿಕೆ ಮಾಡಪ್ಪ ಅಂದರು. ಸರ್, ರೇಷ್ಮೆ ಮಾಡಿ ಸಾಕಾಗಿದೆ, ಇನ್ನು ಬೇಡ ಅಂತ ಬಿಟ್ಟಿರಾಗ ಪುನಃ ಮತ್ತೆ ಚಾಕಿ ಸಾಕಾಣಿಕೆ ಕೇಂದ್ರ ಮಾಡೋದು ಹೆಂಗೆ ಸರ್, ಅದ್ರ ರೈತರೇ ಇಲ್ವಲ್ಲ ಅಂತ ನನಗೆ ಆಗ ಆ ಸಂದರ್ಭದಲ್ಲಿ ಒಂಥರ ಇದಾಯಿತು. ಅವರಿಲ್ಲ, ನಿನ್ನ ಚಾಕಿ ಮಾಡು, ನಿನಗೆಲ್ಲ ವ್ಯವಸ್ಥೆನ ಮಾಡ್ಕೊಡ್ತೀನಿ ಅಂತ ಪ್ರಾರಂಭ ಮಾಡಿದ್ರು. ಅದಕ್ಕೆ ಚಾಕಿ ಮಾಡಿದ್ರು ಕೂಡ ನನಗೆ ರೈತರು ಇರಲಿಲ್ಲ, ಯಾವ ರೈತರು ಕೊಡಬೇಕು ಅಂತ ಗೊತ್ತಿಲ್ಲ. ನಮ್ಮ ಸ್ಥಳೀಯವಾಗಿ ಯಾರೂ ತಗೊಂತಿರ್ಲಿಲ್ಲ, ಚಾಕಿ ಸೆಂಟ್ರು ಅಂದ್ರೂ ಗೊತ್ತಿರಲಿಲ್ಲ. ಆ ಒಂದು ವ್ಯವಸ್ಥೆಯಲ್ಲಿದ್ದಾಗ ಅವ್ರನ್ನೇ ಹೇಳಿ ಈ ಥರ ಎಲ್ಲಿ ಕೊಡ್ಬೇಕು ಸರ್ ಅಂದಾಗ ಅವ್ರು KR ನಗರದಲ್ಲಿ ಒಂದು 4-5 ರೈತರ ಸಂಪರ್ಕ ಮಾಡಿದ್ರು. ಆ ಮುಖಾಂತರ ಅಲ್ಲೇ ಕೊಡ್ತಾ ಸ್ವಲ್ಪ ಚೆನ್ನಾಗಿ ಆಯ್ತಿತ್ತಲ್ಲ. ಅವರು ಅಲ್ಲಿ CB ಚಾಕಿ ಮಾಡ್ತಾ ಇದ್ದಾಗ ಅವ್ರು ತಗೊಂತ 1,000 ಮರಿಗೆ ಬಂದೆ. ಅದಾದ ನಂತರ 1,000ದಿಂದ 1-2,000 ಮಾಡ್ತಾ ಇದ್ದೆ. ತದನಂತರ ಏನಾಯಿತು ಅಂದ್ರೆ CSR ಇಂದ ದ್ವಿತಳಿ ಮಿಶ್ರ ತಳಿ ಮಾಡ್ತಾ ಇದ್ರಿಂದ ದ್ವಿತಳಿಗ ನಾನು ಬದಲಾವಣೆ ಆಗ್ಬೇಕಾ ಸಂದರ್ಭ ಬಂತು. ಆಗ ಕೋವಿಡ್ ಸಂದರ್ಭ ಬಂತಲ್ಲ, ನನಗೆ ಇರ್ತಕ್ಕಂಥ ಕಾಂಟ್ಯಾಕ್ಟು ರೈತರುಗಳು ಎಲ್ಲ ಸ್ಟಾಪ್ ಆಗೋದು. ಕನಕಪುರ ಕೊಡ್ತಾ ಇದೆ, ರಾಮನಗರ ಕೊಡ್ತಾ ಇದೆ, KR ನಗರ ಕೊಡ್ತಿದ್ದೆ. ಎಲ್ಲ ರೈತರು ನನಗೆ ಸ್ಟಾಪ್ ಆಗೋ, ಯಾರು ನನ್ನ ಹತ್ರ ತಗೊಳಕ್ಕೆ ಹೋಗ್ಲಿಲ್ವಲ್ಲ, ಬೇರೆ ಬೇರೆ ಚಾಕಿ ಸೆಂಟ್ರಲ್ಲಿ ತಗೊಳ್ತಿದ್ರು. ಮತ್ತೆ ನಾನು ಮಾಡೋಕ್ಕಾಗಲಿಲ್ಲ, 1-2 ವರ್ಷ ಗ್ಯಾಪ್ ಕೊಟ್ಟೆ, ಏನೋ ಮಾಡಿದೆ, ಸುಮ್ಮನೆ ಹಂಗೆ ಇದೆ. ಪುನಃ 2019 ಚಾಕಿ ಮಾಡುವಂಥ ಅದೇ ಕಳ್ಳಿಮನಿ ಚಂದ್ರಶೇಖರ್ ಅಂತಕ್ಕಂಥವ್ರು ಮಾಡಿ ಯಾಕೆ ನಿಲ್ಲಿಸ್ಬಿಟ್ರಿ ಅಂತಂದ್ರು. ಈ ಥರ ಆಗ್ಬಿಡ್ತು ಸಹ, ಹೊಡ್ತಾ ಬಿತ್ತು. ಯಾವುದೋ ಈ ಕರೋನಾ ಬಂದಾಗ ಹೊಡ್ತಾ ಬಿತ್ತಲ್ಲ, ಇನ್ನು ಈ ವ್ಯವಹಾರ ಆಗಲ್ಲ, ನಿಲ್ಲಿಸ್ಬಿಟ್ಟೆ, ಬೇರೆ ಏನಾದ್ರು ಮಾಡೋಣ ಅಂತ. ಇಲ್ಲ, ಅದನ್ನೇ ಪ್ರಾರಂಭ ಮಾಡಿ ದ್ವಿತಳಿ ಮಾಡಿ ನಾನು ಸಂಪರ್ಕ ಮಾಡಿಕೊಡ್ತೀನಿ ಅಂತಂದು ಮತ್ತೆ ಮಾಡಿದೆ. ಆ ರೈತರು ನಮ್ಮಲ್ಲಿ ಸ್ಥಳೀಯವಾಗಿ ಒಂದು ಸ್ವಲ್ಪ ಜನ ಇದ್ರಲ್ಲ, ಹಾಗಾಗಿ ಅದು ಮಾಡ್ತಾ ಬಂದು ತದನಂತರ ನಾನು ತಮಿಳ್ನಾಡು ರೈತರು ಕೂಡ ಸತ್ಯಮಂಗಲ, ಗೋಪಿಚೆಟ್ಟಿಪಾಳ್ಯಂ ಅಲ್ಲೂ ಪರಿಚಯ ಆಯಿತು, ಅಲ್ಲಿಗೂ ಕೊಡ್ತಾ ಇದ್ದೆ. ಮತ್ತೆ ಅಲ್ಲಿಂದ ಕೊಡ್ತಾ ಮತ್ತೆ ಕೇರಳ ಭಾಗದಲ್ಲೂ ಈಗ ವೈನಾಡು ಮತ್ತೆ ಬಚ್ಚೇರಿ ಭಾಗದಲ್ಲಿ ರೇಷ್ಮೆ ಮಾಡ್ತಾವ್ರೆ, ಅಲ್ಲೂ ಕೂಡ ಈಗ ಕೊಡ್ತಾವನಿ. ನಮ್ಮ ಚಾಮರಾಜನಗರ ಜಿಲ್ಲೆ ಅಲ್ಲದೆ ಕೇರಳ, ತಮಿಳ್ನಾಡು ಭಾಗದಲ್ಲೂ ನನ್ನ ಚಾಕಿ ಮರಿನ ಕೊಡ್ತಾ ಇದೆ. ಉತ್ತಮವಾದ ಬೆಳೆ ಬರ್ತಾ ಇದೆ, ಮಾಡ್ತಾ ಇದ್ದೀನಿ. ಈಗ ಅನಿಸ್ತಾ ಇದೆ ಇದು ಮಾಡೋದು ಉತ್ತಮ, ನನಗೆ ಲಾಭ ಇದಕ್ಕಿಂತ ಜಾಸ್ತಿ ರೇಷ್ಮೆ ಮಾಡಿದ್ರೆ ಉತ್ತಮ ಅನ್ಸುತ್ತೆ. ಕೆಲವು ರೈತರ ಸಂಪರ್ಕ, ಆ ಭಾಗದ ವಾತಾವರಣ, ಅವ್ರು ಮಾಡ್ತಕ್ಕಂಥ ಕೃಷಿ ಪದ್ಧತಿನೂ ತಿಳ್ಕೊಬೋದು, ನನ್ನ ಸಂಪಾದನೆನೂ ಮಾಡೋದು, ನನ್ನ ಜೀವನನೂ ಕಟ್ಕೋಬೋದು ಅನ್ನೋ ಉದ್ದೇಶಕ್ಕೆ ಇದನ್ನೇ ಮಾಡ್ತಾ ಇದ್ದೀನಿ. ಹೇಗೆ ಸರ್, ಅಂದ್ರೆ ನೀವೇ ಡೆಲಿವರಿ ಕೊಡ್ತೀರಾ ಇಲ್ಲ ರೈತರು ಇಲ್ಲಿಗೆ ಬರ್ತಾರಾ? ನಾನು ಈಗ ನಮ್ಮ ಈ ಸ್ಥಳೀಯವಾಗಿ ಸಂತೆಮರಳಿ ಭಾಗ, ಚಾಮರಾಜನಗರ ಭಾಗದ ರೈತರು ಇದ್ರೆ ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಅಲ್ಲೇ ನಿಂತು ಫೋನ್ ಮಾಡಿ ಇಲ್ಲೇ ಬನ್ನಿ ಅಂದ್ರೆ ನಮ್ಮ ಚಾಕಿ ಸೆಂಟ್ರಿಗೆ ಬಂದು ತಗೊಂತಾರೆ. ದೂರದ ಭಾಗ ಈಗ ನಾನು ಮನೂರು ಭಾಗ ಕೊಡ್ತೀನಿ ಅಂತಂದ್ರೆ ಆ ರೈತರುಗಳು ಬರ್ಬೇಕಾದ್ರೆ ದೂರ, ಅವರು ಆ ವಾತಾವರಣದಲ್ಲಿ ಮೇಂಟೈನ್ ಮಾಡಿ ತಗೊಂಡು ಹೋಗಕ್ಕಾಗಲ್ಲ. ಒಬ್ರು ಗಾಡಿಲಿ ಬರ್ತಾರ, ಒಬ್ರು ಕಾರ್ಲಿ ಬರ್ತಾರ, ಅವ್ರು ಬಸ್ಸಲ್ಲಿ ಹೋಗ್ತಾರ, ಕಾಂಟಾಮಿನೇಷನ್ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಸದುದ್ದೇಶದಿಂದ ಒಂದು 200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ, ಅದಕ್ಕೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಅಂತ. ನಾನು ಆ ಭಾಗಗಳೇ ಅಂದ್ರೆ ಹತ್ತಿರವಾಗಿರೋ ಅವ್ರೂರಿಗೆ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಲ್ಲ. ಈಗ ನಾನು ಗುಂಡ್ಲುಪೇಟ ತನಕ ಹೋಗುತ್ತೆ ನಮ್ಮ ಗಾಡಿ, ಮಧ್ಯೆ ಹೋಗ್ತಕ್ಕಂಥ ದಾರಿಯಲ್ಲಿ ಅವ್ರ ಊರು ಅಕ್ಕಪಕ್ಕ ಇದ್ರೆ ಅಲ್ಲಿ ಬಂದು ಅವ್ರಿಗೆ ಬರೀ ತಗೊಂಡು ಹೋಗ್ತಾರೆ. ಆ ಥರ ವ್ಯವಸ್ಥೆನೂ ಮಾಡಿದ್ದೀನಿ. ಇನ್ನು ಸರ್, ಇದು ಬೆಲೆ ಬಗ್ಗೆ ಬಂತು ಅಂದರೆ ಈಗ ಇದನ್ನ ಯಾವ ಥರ ಬೆಲೆ ನಿರ್ಧಾರ ಮಾಡ್ತೀರಾ? ಇದ್ರ ಬೆಲೆ ಅಂದ್ರೆ ನಾವೀಗ ಅದರ ವೆಚ್ಚ ಏನು ಖರ್ಚು ಏನೇನೆಲ್ಲ ಮಾಡಿರ್ತೀವಿ. ಮೊಟ್ಟೆಗೆ ಈಗ ಈ ಮೊಟ್ಟೆ ತರಬೇಕು ಅಂದ್ರೆ 1,300 ರೂಪಾಯಿ 100 ಮೊಟ್ಟೆ ಅಂದ್ರೆ 36 ಗ್ರಾಮ್ ಕೊಡ್ತಾರೆ. 36 ಗ್ರಾಮ್ ಅಂದ್ರೆ 100 ಮೊಟ್ಟೆ ಲೆಕ್ಕ, ಅದು 1,300 ರೂಪಾಯಿ. ಅದಕ್ಕೆ ನಾವು ಸ್ವಲ್ಪ ಎಕ್ಸಸ್ ಹಾಕ್ಬೇಕು, ಯಾಕೆ ಇಳುವರಿ ಬರಲ್ಲ. ಆ ಮೊಟ್ಟೆನೇ ಕೊಟ್ಟರೆ ನಾವು 100 kg ಬರುತ್ತೆ ಅಂತ ಹೇಳ್ಬೋದು, ನಾವು ವಾಸ್ತುಸ್ಥಿತಿನ ನಾವು ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದೆಲ್ಲ ರೈತರು ಇವತ್ತು ಯಾರು ದಡ್ರಲ್ಲ, ತಾವು ಪ್ರಾಕ್ಟಿಕಲ್ ಮಾಡ್ತಾರೆ. ನೀವು 100 kg ಅಂತ ಹೇಳಿದ್ರಿ, ನಾನು ಮೊಟ್ಟೆ ತಂದು CSR ಅದೇ ನಂದು 70 kg ಬಂತು ಅಂತ ವಾದ ಮಾಡ್ತಾರೆ, ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಹಾಗೆ ಇರೋ ವಿಚಾರ ಹೇಳ್ದೆ, ನಾವು 100 kg ಕೊಡಿದ್ರೆ ನೋಡಪ್ಪ ಇಷ್ಟು ಮೊಟ್ಟೆ ಮಿಕ್ಸ್ ಆಗಿರುತ್ತೆ, 1,500 1,600 ರೂಪಾಯಿ ಮೊಟ್ಟೆ ಚಾರ್ಜ್ ಬರುತ್ತೆ. ನಮ್ಮ ಸಾಗಾಣಿಕೆ ವೆಚ್ಚ, ನಮ್ಮ ಖರ್ಚು, ಇಲ್ಲಿ
ವಿದ್ಯುತ್ ಬಿಲ್ಲೇ ಆಗಲಿ, ನಮ್ಮ ಲೇಬರ್ ಕಾಸ್ಟು ಇವೆಲ್ಲ ಸೇರಿಸಿ ನಾವು ಒಂದು 3,500 ರೂಪಾಯಿ ದರ ಫಿಕ್ಸ್ ಮಾಡಿದ್ವಿ. ಅವ್ರ ಮನೆ ಹತ್ರಕ್ಕೆ ತಗೊಂಡೋಗಿ ಕೊಡೋ ಅಂಥ ವ್ಯವಸ್ಥೆ 3,500 ರೂಪಾಯಿ. 3,500 ಮೊಟ್ಟೆ. 100 ಮೊಟ್ಟೆಗೆ ಅವರು ಒಂದು 80ರಿಂದ 90 kg ಗೂಡು ಬರೋ ರೀತಿ ನಾವು ಮರಿ ಕೊಡ್ತೀವಿ. ಅವರು 100 kgನೂ ಬೆಳೆದಿರೋ ಉದಾಹರಣೆ ಇದೆ, ಅವರು 70 kg ಬೆಳೆದಿರೋ ಉದಾಹರಣೆ ಇದೆ. ಅದು ಆ ರೈತರ ಮೇಲೆ ನಿರ್ಧಾರ ಆಗುತ್ತೆ. ಈ ಒಂದು ಚಾಕಿ ಸಾಕಾಣಿಕೆ ಕೇಂದ್ರ 30x25 ಅಳತೆಯ ಒಂದು ಕಟ್ಟಡ ಇದು. ಇದರಲ್ಲಿ ಒಂದು 2,500 ಚಾಕಿ ಮಾಡ್ಬೋದು. ಯಾವುದು CSR ಬಿತ್ತಳಿ ಮರಿ ಚಾಕಿ ಮಾಡ್ತೀನಿ ಅಂದರೆ 2,500. ಅದಕ್ಕಾಗ್ತಕ್ಕಂಥ ಸಾಮಗ್ರಿಗಳೆಲ್ಲ ಇಲ್ಲಿದೆ. ಒಂದು 260ರಿಂದ 280 ಪ್ಲಾಸ್ಟಿಕ್ ಟ್ರೈ ನೋಡಿ. ಈ ಟ್ರೈ ಎಲ್ಲ ಒಂದು 280 ಟ್ರೈ ಇದೆ. ಜೊತೆಗೆ ಪ್ಲಾಸ್ಟಿಕ್ ಮೇಜು ಇದು ಒಂದು 3 ಇಲ್ಲಿ ಮೇಜು ಇದೆ, ಇನ್ನೂ ಒಂದು ಮೇಜು ಎಕ್ಸ್ಟ್ರಾ ಇದೆ. ಅದಾದ ನಂತರ ಇದಕ್ಕೆ ಬೇಕಾಗ್ತಕ್ಕಂಥ ಟೆಂಪ್ರೇಚರ್ ನೋಡಿ, ಟೆಂಪ್ರೇಚರ್ ಕಡಿಮೆ ಇದ್ದಾಗ ಈಗ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಈ ಒಂದು ಯಂತ್ರದ ಮುಖಾಂತರ ಶಾಖ ಮಾಡ್ಕೋಬೋದು. ಇದಕ್ಕೆ ವಾತಾವರಣ ಒಂದೇ ಒಂದು 27ರಿಂದ 28 ಡಿಗ್ರಿ ಟೆಂಪ್ರೇಚರ್ ಯಾವಾಗಲೂ ಇರಬೇಕು ಚಾಕಿಯಿಂದ ಮರಿ ಕೊಡೋ ತನಕ. ಆ ಒಂದು ಹತೋಟಿಲಿ ಇಟ್ಕೊಳ್ಳೋದಕ್ಕೆ ಇದೊಂದು ಈ ಚಳಿಗಾಲ ಮಳೆಗಾಲದಲ್ಲಿ. ಬೇಸಿಗೆ ಕಾಲ ಬಂತು ಅಂದರೆ 30-35 ಟೆಂಪ್ರೇಚರು ನಮ್ಮ ಈ ಭಾಗದಲ್ಲಿ ಚಾಮರಾಜನಗರ ಭಾಗ, ರಾಯಚೂರು ಗುಲ್ಬರ್ಗ ಜಾಸ್ತಿ ಆಗುತ್ತೆ. ನಮ್ಮ ಭಾಗದಲ್ಲಿ ಆ ಥರ ಉಷ್ಣಾಂಶ ಇರೋದ್ರಿಂದ ಅದು ಹತೋಟಿಗೆ ಇಟ್ಕೊಳ್ಳೋಕ್ಕೆ ಇದೊಂದು ಇದಕ್ಕೆ ನೀರು ತುಂಬುದು ಆನ್ ಮಾಡಿದ್ರೆ ಈ ಕರೆಂಟ್ ಇರುವಾಗಲೆಲ್ಲ ಇದು ಸ್ಪ್ರೇ ಆಗ್ತಿರುತ್ತೆ. ಇಲ್ಲಿ ನೀರು ಧೂಂಬರ್ತನ ಬೀಳ್ತಿರುತ್ತೆ. ಆ ಒಂದು ವಾತಾವರಣ ತಂಪಾಗಿರ್ತದೆ. ಈ ಒಂದು ಯಂತ್ರದ ಮುಖಾಂತರ ನಾವು ವಾತಾವರಣಕ್ಕೆ ಒಂದೇ ಹತೋಟಿಲಿ ಇಟ್ಕೊತೀವಿ. ಮತ್ತು ನಾವು ಚಾಕಿ ಆ ಸೊಪ್ಪು ಕಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಗೆ ನೋಡಿ ಕರೆಂಟ್ ಇಲ್ಲ ಅಂದಾಗ ಇದು ನಮ್ಮ ಹ್ಯಾಂಡಲ್ ತಿರುಗಿಸೋದು ಅಂತ ಆಯುಧ. ಇದು ಸೊಪ್ಪು ಕಟ್ ಮಾಡೋದು. ಮತ್ತು ಕರೆಂಟು ಇದೆ ಅನ್ನೋ ಸಂದರ್ಭದಲ್ಲಿ ಇದಿದೆ. ಜಾಸ್ತಿ ಇದ್ದಾಗ ಇದು ಬೇಕಲೇಬೇಕು. ಇದು ಒಂದು ಯಂತ್ರ ಇದೆ. ಇದು ನಮ್ಗೆ ಸೀಟು ಕಲ್ನಾರ್ ಸೀಟ್ ಆದ್ದರಿಂದ ಮೇಲೆ ನಮ್ಗೆ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ನಾವು ಏನೇ ಹಾಕಿದ್ರು ವಾತಾವರಣ ಕಂಪ್ಲೀಟ್ ಆಗಲ್ಲ. ಆ ಹತೋಟಿ 28 ಡಿಗ್ರಿ ಬರಲ್ಲ. ಅದು ಮನಗಂಡು ತೆಂಗಿನ ಗರಿ ಮೇಲ್ಗಡೆ ಹಾಕಿ ಅದಕ್ಕೆ ಸ್ಪ್ರಿಂಕ್ಲರ್ ಥರ ಮೈಕ್ರೋ ಟ್ಯೂಬ್ ಹಾಕಿ ಡ್ರಿಪ್ಪು ಲ್ಯಾಟ್ರಿಗೆ ನೀರನ್ನು ಸ್ಪ್ರೇ ಮಾಡ್ತೀನಿ. ಹಾಗಾಗಿ ಅದು ಮೇಲೂ ಕೂಲಾಗಿರುತ್ತೆ, ಒಳಗೂ ಕೂಲಾಗಿರುತ್ತೆ. ಒಂದೇ ಥರ ಬೇಸಿಗೆ ಕಾಲದಲ್ಲಿ ಆ ವಾತಾವರಣ ಹದವಾಗಿರುತ್ತೆ. ಸರ್, ಈಗ ನಿಮ್ಗೆ ಟೆಂಪರೇಚರ್ ಇಷ್ಟೇ ಇದೆ ಅಂತ ಗೊತ್ತಾಗಕ್ಕೆ ಯಾವ ತರ ಬೇರೆ ಏನಾರ ನೋಡಿ ಅದಕ್ಕೂ ಸಾಧನ ಇದೆ. ಅದು ನಾವು ನಮ್ಮಲ್ಲಿ ಈಗ ನಮ್ಗೆ ಮೊದಲು ಹಿಂದೆ ಏನ್ ಮಾಡ್ತಿದ್ರು ಅಂತ ವಾತಾವರಣ ನಾವು ಇವತ್ತು ಶಾಖ ಇದೆ, ಈಗ ತಂಪಿದೆ ಅಂತ ಹಿಂದಿನವ್ರು ಮಾಡ್ತಿರು. ಅದು ಈಗ ವೈಜ್ಞಾನಿಕವಾಗಿ ಬಂದಾಗ ಇಷ್ಟೇ ಇದೆ ಅಂತ ನಿಖರವಾಗಿ ಗೊತ್ತಾಗಲ್ಲ. ಒಂದು ಅಂದಾಜು ಹೇಳ್ಬೋದು. ಮೊದ್ಲೇನ ಗಡಿಯಾರ ಇರ್ಲಿಲ್ಲ, ವಾಚ್ ಇರ್ಲಿಲ್ಲ. ಆಗೇನ್ ಮಾಡ್ತಿರು, ಸೂರ್ಯ ನೆತ್ತಿಗೆ ಹೋದಾಗ 12 ಗಂಟೆ ಆಗಿದೆ ಅಂತ ಹೇಳ್ತಿರು, ಮುಟ್ಟಿದಾಗ 7 ಗಂಟೆ 7:15 ಅಂತಿರು, ಸಂಜೆ 5 ಗಂಟೆ ಅಂತಿರು. ಆ ಥರ ಪದ್ಧತಿ ನಮ್ಗೆ ಹಿಂದಿತ್ತು. ಈಗ ಈ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಪತ್ತೆ ಹಚ್ಚಿ ಇದೇನೇನು ಸಾಧನ ಮಾಡಬೇಕು ಅಂತ ಕಂಡಿಡಿದಾಗ ನಮಗೂ ಕೂಡ ಆಯುಧ ಇದೆ. ಇದು ಡಿಜಿಟಲ್ಲು. ಇಲ್ಲಿ ನೋಡಿ, ಈಗ 25.7 ಇದೆ. ಈಗ ಸ್ವಲ್ಪ ವಾತಾವರಣ ಕುಳಿದೆ 26 ಹೀಟರ್ ಹಾಕಿದೆ, ಇನ್ನೊಂದು ಅವರಲ್ಲಿ ಕಂಪ್ಲೀಟ್ ಆಗುತ್ತೆ. ಅದೇ ವಾತಾವರಣ ತೇವಾಂಶ ನೋಡಿ 85 ಇದೆ. 85 ಪರ್ಫೆಕ್ಟ್ ಆಗಿದೆ. ಅದು ನಮ್ಗೆ ಪರ್ಫೆಕ್ಟ್ ಇಲ್ಲ ಅಂತ ಇದಲ್ಲದೆ ಮಾಮೂಲಿ ಆರ್ಡಿನರಿ ಯಂತ್ರನೂ ಇದೆ. ಅದರಲ್ಲೂ ನೋಡ್ಕೋದು. ಎರಡು ಮಾಡಿ ಒಂದು ಯಾವ ರೀತಿ ಇದೆ ಅಂತ ಎರಡನ್ನೂ ಮ್ಯಾಚ್ ಮಾಡಿರ್ತೀವಿ. ನೋಡಿ, ಇದರಲ್ಲಿ 26 ಪಾಯಿಂಟ್ ಇದೆ, ಇದು ಇದೆ. ಈ ಒಂದು ಯಂತ್ರದ ಮುಖಾಂತರ ನಮ್ಮ ಚಾಕಿ ಸೆಂಟ್ರಲ್ಲಿ ವಾತಾವರಣ ಹೆಂಗಿದೆ ಅನ್ನೋದನ್ನ ನಾವು ಪತ್ತೆ ಹಚ್ಬೋದು. ಸರ್, ಚಾಕಿ ಸಾಕಾಣಿಕೆ ಘಟಕ ಮಾಡಬೇಕಾದ್ರೆ ಏನೆಲ್ಲ ಪ್ರೋಸೆಸ್ ಇರುತ್ತೆ? ಅದು ಚಾಕಿ ಸಾಕಾಣಿಕೆ ಮಾಡಬೇಕು, ಕೇಂದ್ರ ತೆರೀಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದ ಆದೇಶದಂತ ನಾವು ಒಂದು ಪರವಾನಗಿ ತೆಗೆದುಕೊಳ್ಬೇಕು. ಪರವಾನಗಿ ಅಂದ್ರೆ ಈ ಎಲ್ಲ ಟ್ರೇಡ್ ಲೈಸೆನ್ಸ್ ತಗೋತಾರಲ್ಲ, ಅದೇ ರೀತಿ ನಮ್ಮದು ಒಂದು ಲೈಸೆನ್ಸ್ ಇರಬೇಕು. ಆ ಉದ್ದೇಶದಿಂದ CSID ಮೈಸೂರಲ್ಲಿ 3 ತಿಂಗಳು ತರಬೇತಿ. ಚಾಕಿ ಮಾಡೋದೇ 3 ತಿಂಗಳು, ಒಂದು ದಿನನೂ ಮಿಸ್ ಆಗದೆ 3 ತಿಂಗಳು ತರಬೇತಿ ತಗೊಂಡೆ. ಅಲ್ಲಿ ಫೀಸ್ ಕಟ್ಟಿ ತಗೊಂಡು ನಂತರ ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇವರು ಅರ್ಹತೆ ಇದೆ ಮಾಡ್ತಾರೆ ಅಂತ ಸರ್ಟಿಫಿಕೇಟ್ ಕೊಟ್ಟರೆ ಅದರ ಆಧಾರದ ಮೇಲೆ ನಾವು ಲೈಸೆನ್ಸ್ ಕೊಡೋದು. ಆ ಸರ್ಟಿಫಿಕೇಟ್ ತಗೊಂಡು ಒಂದು ಲೈಸೆನ್ಸ್ ಮಾಡಿಸ್ಕೊಂಡು ಲೈಸೆನ್ಸ್ ಮುಖಾಂತರನೇ ಚಾಕಿ ಮಾಡ್ತೀನಿ. ಎಲ್ಲರೂ ಚಾಕಿ ಮಾಡ್ತೀನಿ ಅಂದ್ರೆ ಚಾಕಿ ಕೊಡಲ್ಲ, ಚಾಕಿ ಮಾಡೋಂಗಿಲ್ಲ. ಅದು ನಾನು ರೈತರು ಕೊಡೋಕ್ಕೂ ಆಗಲ್ಲ. ನನಗೊಂದು ಪರವಾನಾಗಿದ್ದು ಮಾಡೋದಕ್ಕೆ ಎಲ್ಲ ಸಿದ್ಧತೆ ಇಟ್ಟಿದ್ದಾನೆ ಅಂತಂದರೆ ನಾನು ಚಾಕಿ ಸಾಕಾಣಿಕೆ ನಡೆಯೋದು. ಆ ರೀತಿ ಒಂದು ಲೈಸೆನ್ಸ್ ಇದೆ ನೋಡಿ. ಅಂದ್ರೆ ನಿಮ್ಗೆ ಇದು ಎಕ್ಸಾಮ್ ಬರೋ ತರ ಎಕ್ಸಾಮ್ ತರನೇ ಅದೆಲ್ಲ ಮಾಡಿ ಪ್ರಾಕ್ಟಿಕಲ್ ಆಗಿ ಇದು ಮಾಡಿರ್ತಾರೆ. ಇದು ಸೆಂಟ್ರಲ್ ಗವರ್ಮೆಂಟ್ ಸರ್? ಕೇಂದ್ರ ಸರ್ಕಾರದಿಂದ. ಓಕೆ. ನೆಕ್ಸ್ಟ್ ಇಲ್ಲೊಂದು ಲೈಸೆನ್ಸ್ ಏನೋ ಸರ್ ಇದು? ಇದು ಏನಾಗಿದೆ ಲೈಸೆನ್ಸ್, ಇದೇನಾಗಿದೆ ಕೃಷಿ ವಿಜ್ಞಾನ ಕೇಂದ್ರದವರು ಆರ್ಥಿಕವಾಗಿ ನೀವು ಇದು ಮಾಡ್ತಾ ಇರತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ಇಷ್ಟು ಲಾಭ ತೆಗಿತೀರಾ, ಇಷ್ಟು ಒಂದು ಮಾಡ್ತಾ ಇದ್ರೆ ಈ ಪ್ರಮಾಣದಲ್ಲಿ ಚಾಕಿ ಸಾಕಾಣಿಕೆ ಕೇಂದ್ರದಲ್ಲಿ ಅದನ್ನು ಗುರುತಿಸಿ ಅವರು ಒಂದು
ಪ್ರಶಸ್ತಿ ಕೊಟ್ಟಿದ್ರು. ಗೌರವ ಒಂದು ರೈತ ಪ್ರಗತಿಪರ ರೈತರಾದ್ರಿ ಈ ಉದ್ದೇಶದಿಂದ. ಕೃಷಿ ಮಾಡೋದ್ರಲ್ಲಿ ಲಾಸು ಅಂತಾರಲ್ಲ, ಅದ್ರಲ್ಲಿ ನೀವು ಲಾಭ ತೋರಿ ಇಷ್ಟೊಂದು ಉದ್ಯೋಗ ಸೃಷ್ಟಿ ಮಾಡಿದಾರೆ, ಇದು ಮಾಡ್ತಾ ಇದಾರಲ್ಲ ಅನ್ನೋ ಉದ್ದೇಶಕ್ಕೆ ಚಾಮರಾಜನಗರ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ನನಗೆ ಇದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸರಿನಾ, ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಇದೆ? ಸರ್ಕಾರದಿಂದ ಈ ಒಂದು ಚಾಕೆ ಸಾಕಾಣಿಕಾ ಕೇಂದ್ರ ಮಾಡ್ತೀನಿ ಅಂದ್ರೆ 10 ಲಕ್ಷ ಸಬ್ಸಿಡಿ ಇದೆ, ಸಹಾಯಧನ. 10 ಲಕ್ಷ ತಗೊಂಡ್ರೆ ಅದೇನು ಕಟ್ಟಂಗಿಲ್ಲ. ಅಂದ್ರೆ ಅವರ ಏನು ಮೇಜರ್ ಮಾರ್ಗದರ್ಶನ ಇದೆ ಅದೇ ರೀತಿ ಮಾಡಬೇಕು. 30 × 40 ಅಳತೆ ಮನೆ ಕಟ್ಟಬೇಕು. ಎತ್ತರ ಬಂದು 15 ಅಡಿ ಎತ್ತರ ಇರಬೇಕು. ಅದಕ್ಕೊಂದು 400 ಈ ಪ್ಲಾಸ್ಟಿಕ್ ಟ್ರೈಗಳಾಗಬೇಕು. ಒಂದು 4 ಮೇಜ್ ಆಗಬೇಕು. ಇಮಿಡಿಪೇರ್ ಒಂದು 2 ಆಗಬೇಕು. ಈ ಥರ ಲೈಫ್ ಚಾಪರ್ ಅದೊಂದು ಮಿಷನ್ ಆಗಬೇಕು. ಮತ್ತು ಸ್ಟ್ಯಾಂಡ್ಗಳೊಂದು 4-5 ಸ್ಟ್ಯಾಂಡ್ ಆಗಬೇಕು. ನೆಟ್ಟು ಬಲೆ ಇದೆ, ಇದು ದೊಡ್ಡ ಬಲೆ ಇರಬೇಕು, ಈ ಬಲೆ ಇಷ್ಟು ಅಂತ. ಇದೆಲ್ಲ ಯಂತ್ರೋಪಕರಣಗಳು ಮತ್ತು ಇನ್ಕ್ಯುಬೇಷನ್ ಚೇಂಬರ್ ಅಂತಿದೆ, ಅದಾಗು. ಇಷ್ಟಾದರೂ ಕೂಡ 10 ಲಕ್ಷ ರೂಪಾಯಿ ಕೊಡ್ತಾರೆ ಸಹಾಯಧನ. ಅದೊಂದು 25 ಲಕ್ಷ ರೂಪಾಯಿ ಮೇಲಾಗುತ್ತೆ ಒಟ್ಟು ಬಡ್ಜೆಟು. ಅವ್ರು 10 ಲಕ್ಷ ರೂಪಾಯಿ ಅದು ಉಚಿತವಾಗಿ ಕೊಡ್ತಾರೆ. ಇಷ್ಟೆಲ್ಲ ಸಹಾಯಧನ ಇದೆ. ಚಾಕಿ ಸಾಕಾಣಿಕೆ ಕೇಂದ್ರ ಮಾಡ್ತೀನಿ ಅಂದರು ಅಷ್ಟಿದೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಲಿಂಗರಾಜು. ಶಿವರಾತ್ರೇಶ್ವರ ಚಾಕಿ ಸಾಕಾಣಿಕೆ ಕೇಂದ್ರವನ್ನು ಈ ಒಂದು ಸಂತೇಮರಳ್ಳಿ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ಇಲ್ಲಿ ಕಾರ್ಯಚಟುವಟಿಕೆ ನಡೆಸ್ತಾ ಇದ್ದೀನಿ. ಅದರ ಉಸ್ತುವಾರಿ ಎಲ್ಲ ನಾನೇ ನಿರ್ವಹಿಸ್ತಾ ಇದ್ದೀನಿ. ರೇಷ್ಮೆ ದಿತ್ತಳಿ ರೇಷ್ಮೆ ಮರಿ ಬೇಕು ಅಂತ ಆಸಕ್ತ ರೈತ ಬಂದವರು ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು. ಆ ಸಂಖ್ಯೆ ಹೇಳ್ತಾ ಇದ್ದೀನಿ, 9916464842. ಈ ಸಂಖ್ಯೆಗೆ 10 ದಿನ ಮುಂಚಿತವಾಗಿ ನೀವು ಕರೆ ಮಾಡಿದಾಗ ನಾನು ಅದನ್ನು ನೋಂದಾಯಿಸ್ಕೊಂಡು ನಿಮ್ಮ ಹತ್ತಿರದ ಸ್ಥಳಗಳಿಗೆ ನಾನು ಸಾಗಾಣಿಕೆ ಮಾಡಿ ಕೊಡುವಂಥ ವ್ಯವಸ್ಥೆ ಇದೆ. ಅದರ 100 ಮರಿ ರೇಷ್ಮೆ ಮರಿ ದರ 3500 ರೂಪಾಯಿ. ತಾವು ಸಂಪರ್ಕ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಹೇಗಿತ್ತು ನಮ್ಮ ಚಾಕಿ ಸಾಕಾಣಿಕೆ ಕೇಂದ್ರದ ವಿಡಿಯೋ? ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಲ್ಲಿಗೆ ಮುಗಿಯಲ್ಲ ವಿಡಿಯೋ, ಇನ್ನು ಮುಂದೆ ಪ್ರೋಸೆಸ್ ಇದೆ. ಅಲ್ಲಿ ತನಕ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರೇಷ್ಮೆ ಕೃಷಿ ಮಾಡುವಂತಹ ರೇಷ್ಮೆ ರೈತರಿಗೆ ಈ ವಿಡಿಯೋನ ತಲುಪಿಸಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಅಲ್ಲಿ ತನಕ ಬಾಯ್ ಬಾಯ್. ಥ್ಯಾಂಕ್ ಯು.